ಹಾಯ್ ಹಲೋ ಗುಡ್ ಈವ್ನಿಂಗ್ ಮಕ್ಕಳೇ, ವೆಲ್ಕಮ್ ಟು ತೇಜ್ ಅಕಾಡೆಮಿ. ನಾನು ನಿಮ್ಮ PKR ಸರ್. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂದ್ಕೊತೀನಿ ಬೋರ್ಡ್ ಎಕ್ಸಾಮ್ಗೋಸ್ಕರ. ಕನ್ನಡ ಎಕ್ಸಾಮ್ ಈಸ್ ಯುವರ್ ಫಸ್ಟ್ ಎಕ್ಸಾಮ್. ಮೇ ಬಿ ಯು ಆರ್ ಸ್ಪೆಂಡಿಂಗ್ ಮೋರ್ ಟೈಮ್ ಆನ್ ಕನ್ನಡ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಬಯಾಲಜಿಗೆ ಒಂದೇ ದಿನ ಗ್ಯಾಪ್ ಇದೆ. ಸೊ ತುಂಬ ಚಾಪ್ಟರ್ಸ್ ಇದ್ದಾವೆ, ಕವರ್ ಮಾಡೋದು ತುಂಬ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ. ಸೊ ನಿಮಗೆ ಸ್ವಲ್ಪ ಈ ಪ್ರಿಪರೇಷನ್ ಪ್ರಾಸೆಸ್ಸಲ್ಲಿ ಹೆಲ್ಪ್ ಮಾಡೋಕ್ಕೆ, ನಿಮ್ಮ ಪ್ರಿಪರೇಷನ್ಗೆ ನಾವು ಸ್ವಲ್ಪ ಹೆಲ್ಪ್ ಮಾಡಿ ಆ ಪ್ರಿಪರೇಷನ್ ಪ್ರಾಸೆಸ್ನ ಎಫೆಕ್ಟಿವ್ ಆಗಿ ಇನ್ನೂ ಮಾಡ್ಕೊಳ್ಳೋಕ್ಕೆ ನಾವು ಈ ಥರ ಒಂದು ಫೈನಲ್ ರಿವಿಷನ್ ಅಂತ ಕ್ಯಾಪ್ಷನಿಂದ ಲಾಸ್ಟ್ 1 ವೀಕಿಂದ MCQ ಸೀರೀಸ್ ಮಾಡಿದ್ದೀವಿ. ಆಲ್ರೆಡಿ ಸೆಕ್ಷುವಲ್ ರಿಪ್ರೊಡಕ್ಷನ್, ಫ್ಲವರಿಂಗ್ ಪ್ಲಾಂಟ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಟಾಪಿಕ್ ಮೇಲೆ MCQ ಸೀರೀಸ್ ಆಗಿದೆ. ಇವತ್ತು ನಾವು 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್, ಈ 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅನ್ನೋ ಚಾಪ್ಟ್ರಿಂದ ಏನು ಬರ್ಬೋದು, ಯಾವ ಥರ ಕ್ವಶನ್ಸ್ ಬಂದಿದ್ರೆ ಯಾವ ಥರ ಆನ್ಸರ್ ಬರೀಬೋದು ಅಂತ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ನೀವು ಈ 1 ಅವರ್ ನನ್ನ ಜೊತೆ ಸ್ಪೆಂಡ್ ಮಾಡಿದರೆ, ಅಪ್ರಾಕ್ಸಿಮೇಟ್ಲಿ 1 ಅವರ್ ಆಗ್ಬೋದು, 1 ಅವರ್ ನನ್ನ ಜೊತೆ ಸ್ಪೆಂಡ್ ಮಾಡಿದರೆ 100% ನಿಮಗೆ ಮಿನಿಮಮ್ ಒಂದು 12 ಮಾರ್ಕ್ಸ್. ಈ ಚಾಪ್ಟರ್ ವೆಯ್ಟೇಜ್ 13 ಮಾರ್ಕ್ಸ್ ಇದೆ, 1 ಮಾರ್ಕ್ MCQ ಇರುತ್ತೆ, 12 ಮಾರ್ಕ್ಸ್ ರಿಮೈನಿಂಗ್. ಅಂದರೆ ಒಂದು 2 ಮಾರ್ಕ್ಸ್ ಕ್ವಶನ್, ಒಂದು 2 5 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಸೊ 12 ಮಾರ್ಕ್ಸ್ ಮ್ಯಾಕ್ಸಿಮಮ್ ನಾವು ಬರೋ ಥರ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಮೂವ್ ಫರ್ದರ್. ಸೊ ಇದೇ ಥರ ನಿಮಗೆ ರಿಮೈನಿಂಗ್ ಚಾಪ್ಟರ್ಸು ಪ್ಲಸ್ ಅದರ್ ಕ್ವಾಲಿಟೇಟಿವ್ ವೀಡಿಯೋಸು, ತುಂಬ ಕೋರ್ಸ್ ರಿಲೇಟೆಡ್ ಇನ್ಫಾರ್ಮೇಷನು, ಯಾವ ಕೋರ್ಸ್ಗಳಿದ್ದಾವೆ ಕೆರಿಯರ್ ಆಪರ್ಚುನಿಟೀಸ್ಗೆ ಅಂತ ತುಂಬ ಕ್ವಾಲಿಟಿ ವೀಡಿಯೋಸ್ನ ನೋಡೋಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್, ತೇಜ್ ಅಕಾಡೆಮಿ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಅದು ನಮಗೆ ತುಂಬ ಎಂಕರೇಜ್ಮೆಂಟ್ ಕೊಡುತ್ತೆ, ಇನ್ನೂ ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ಎನರ್ಜಿನೂ ಕೊಡುತ್ತೆ. ನೀವು ಈ PDF ಆ್ಯಕ್ಸೆಸ್ ಮಾಡಬೇಕು, ಈ PDF ಡೌನ್ಲೋಡ್ ಮಾಡಿಕೊಂಡು ಓದಬೇಕಂದ್ರೆ ಪ್ಲೀಸ್ ಜಾಯಿನ್ ಅವರ್ ಟೆಲಿಗ್ರಾಮ್ ಚಾನಲ್. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರುತ್ತೆ, ಜಾಯಿನ್ ಆಗಿ. ಇಲ್ಲಾಂದರೆ ವಾಟ್ಸಪ್ ಗ್ರೂಪಲ್ಲಿ ಜಾಯಿನ್ ಆಗಿ, ಅಲ್ಲಿ ನಿಮಗೆ ಈ PDF ಅವೈಲಬಿಲಿಟಿ ಇರುತ್ತೆ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಲ್ಸೋ ಕಾಂಟ್ಯಾಕ್ಟ್ ಟು ದಟ್ ನಂಬರ್ 9071455466. ಓವರಾಲ್ ಈಗ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅನ್ನೋ ಚಾಪ್ಟ್ರಿಂದ 13 ಮಾರ್ಕ್ಸ್ ಬರುತ್ತವೆ ಬೋರ್ಡ್ ಎಕ್ಸಾಮ್ಗೆ. ಈ 13 ಮಾರ್ಕ್ಸಲ್ಲಿ ಒಂದು MCQ ಇದೆ, 1 ಮಾರ್ಕ್. ಈ 1 ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಆಲ್ರೆಡಿ ನಾನು ಒಂದು MCQ ಸೀರೀಸ್ನ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸಲ್ಲಿ ಕಂಪ್ಲೀಟ್ ಮಾಡಿ ಯೂಟ್ಯೂಬಲ್ಲಿ ಅವೈಲಬಲ್ ಇದೆ. ಪ್ಲೀಸ್ ಅದನ್ನು ನೋಡಿ, ಒಂದು ½ ಅವರ್ ಟೈಮ್ ಆಗುತ್ತೆ ಅಷ್ಟೇ. ನೆಕ್ಸ್ಟು ಒಂದು 2 ಮಾರ್ಕ್ ಕ್ವಶನ್ ಇದೆ ಆ್ಯಂಡ್ 2 5 ಮಾರ್ಕ್ಸ್ ಕ್ವಶನ್ಸ್. 100% ಈ 5 ಮಾರ್ಕ್ಸ್ ಕ್ವಶನ್ನ ನೀವೆಲ್ಲರೂ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ನನಗೆ ಗೊತ್ತು ನಿಮಗೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅನ್ನೋದು ತುಂಬ ಡಿಫಿಕಲ್ಟ್ ಚಾಪ್ಟರ್ಸ್ ಅಂತ. ಬಟ್ ಸ್ಟಿಲ್ ಈ ಲೆಕ್ಚರ್ ಆದಮೇಲೆ, ಈ 1 ಅವರ್ ಆದಮೇಲೆ ಯು ವಿಲ್ ಫೀಲ್ ಕಂಫರ್ಟಬಲ್ ಇನ್ ದಿಸ್ ಚಾಪ್ಟರ್. ಆ ಥರ ನಾನು ಹೇಳ್ಕೊಡ್ತೀನಿ. ಲೆಟ್ ಅಸ್ ಮೂವ್ ಟು ದಿ ಫಸ್ಟ್ ಪಾರ್ಟ್. ನೀವೆಲ್ಲರೂ ಈ ಚಾಪ್ಟ್ರಲ್ಲಿ ಏನಾದರೂ MCQ ಅಥವಾ ಇನ್ನೇನಾದರೂ ಬೇಸಿಕ್ ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕಂದ್ರೆ, ಫಸ್ಟ್ ಮೆಂಡಲ್ ಸ್ಟಡೀಡ್ ಸಮ್ ವೇರಿಯೇಷನ್ಸ್ ಆರ್ ಟ್ರೈಟ್ಸ್ ಇನ್ ಪೀ ಪ್ಲ್ಯಾಂಟ್ಸ್. 7 ವೇರಿಯೇಷನ್ಸ್, 7 ಟ್ರೈಟ್ಸ್ ಇರ್ತವೆ, ಪ್ಲಸ್ 2 ವೇರಿಯೇಷನ್ಸ್ ಇರ್ತವೆ ಒಂದೊಂದು ಟ್ರೈಟ್ಗೆ. ಸೊ ಈ ಕ್ಯಾರೆಕ್ಟರ್ಸ್, ಈ 7 ಕ್ಯಾರೆಕ್ಟರ್ಸ್ ಲಿಸ್ಟ್ನ ನಾವು ಪ್ರಾಪರಾಗಿ ವಿ ಶುಡ್ ರಿಮೆಂಬರ್. ಸೊ ಮೆಂಡಲ್ ಸ್ಟಡಿ ಟೋಟಲ್ 7 ಕ್ಯಾರೆಕ್ಟರ್ಸ್ ಇನ್ ಪೀ ಪ್ಲ್ಯಾಂಟ್. ಈಚ್ ಕ್ಯಾರೆಕ್ಟರ್ ಹ್ಯಾಸ್ 2 ಆಲ್ಟರ್ನೇಟಿವ್ ಟ್ರೈಟ್ಸ್. ಆ ಲಿಸ್ಟ್ನ ನಾವು ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ, ಕ್ವಶನ್ಸ್ ಆನ್ಸರ್ ಮಾಡೋದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಲೆಟ್ ಅಸ್ ಸಿ ದ ಫಸ್ಟ್ ಕ್ವಶನನ್ನು. 2 ಮಾರ್ಕ್ಸಲ್ಲಿ ಏನು ಕೊಡ್ಬೋದು? ಡಿಫೈನ್ ಪುನ್ನೆಟ್ ಸ್ಕ್ವೇರ್ ಆರ್ ವಾಟ್ ಈಸ್ ಪುನ್ನೆಟ್ ಸ್ಕ್ವೇರ್ ಅಂತ ಕೇಳ್ಬೋದು. ಆರ್ ಇನ್ನೊಂದು ಥರನೂ ವಾಟ್ ಈಸ್ ದ ರಿಪ್ರೆಸೆಂಟೇಷನ್ ಫಾರ್ಮ್ ಆಫ್ ಗ್ಯಾಮೆಟ್ ಫಾರ್ಮೇಷನ್ ಆ್ಯಂಡ್ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ದಿ ಆಫ್ ಸ್ಪ್ರಿಂಗ್ಸ್, ಆ ಥರನೂ ಕೇಳ್ಬೋದು. ಸೊ ಒಂದು ಪುನ್ನೆಟ್ ಸ್ಕ್ವೇರ್ ಅಂದರೆ ಏನು? ನಾವೇನು ಮಾಡ್ತೀವಿ ಪುನ್ನೆಟ್ ಸ್ಕ್ವೇರಲ್ಲಿ? ವಿ ಆರ್ ಗೋಯಿಂಗ್ ಟು ಶೋ ದಿ probability of all possible genotypes of offsprings in a genetic cross. ಸೊ ಒಂದು ಜೆನೆಟಿಕ್ ಕ್ರಾಸಲ್ಲಿ ಯಾವುದೋ ಒಂದು ಕ್ಯಾಪಿಟಲ್ T ಸ್ಮಾಲ್ t ವರ್ಸಸ್ ಕ್ಯಾಪಿಟಲ್ T ಸ್ಮಾಲ್ t, ಇದೊಂದು ಜೆನೆಟಿಕ್ ಕ್ರಾಸ್.
ಈ ಜೆನೆಟಿಕ್ ಕ್ರಾಸಲ್ಲಿ ಏನು ಪ್ರಾಬಬಲ್ ಜಿನೋಟೈಪ್ಸ್ ಬರ್ಬೋದು ಆಫ್ಸ್ಪ್ರಿಂಗ್ಗೆ ಅನ್ನೋದು ನಾವು ಒಂದು ಬೋರ್ಡ್, ಚೆಕರ್ ಬೋರ್ಡ್ ಹಾಕಿ, ಒಂದು ಪ್ರಾಪರ್ ಟೇಬಲ್ ಹಾಕಿ, ಟೇಬಲಿಂದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ತೋರಿಸ್ತಾ ಇದ್ದೀವಿ. ಸೊ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಟು ಕ್ಯಾಲ್ಕುಲೇಟ್ ದ ಪ್ರಾಬಬಿಲಿಟಿ ಆಫ್ all possible genotypes of offsprings in a genetic cross is called as Punnett square. ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ? ಈಸ್ ರೆಜಿನಾಲ್ಡ್ ಸಿ ಪುನ್ನೆಟ್ ಫ್ರಮ್ ಬ್ರಿಟನ್. ಸೊ ಈಸ್ ಎ ಬ್ರಿಟಿಷ್ ಜೆನೆಟಿಸಿಸ್ಟ್. ಇಟ್ ವಾಸ್ ಡೆವಲಪ್ಡ್ ಬೈ ಎ ಬ್ರಿಟಿಷ್ ಜೆನೆಟಿಸಿಸ್ಟ್ ಕಾಲ್ಡ್ ರೆಜಿನಾಲ್ಡ್ ಸಿ ಪುನ್ನೆಟ್. ಮೇ ಬಿ ಇದನ್ನ MCQ ಥರ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಡಿಫೈನ್ ಟೆಸ್ಟ್ ಕ್ರಾಸ್. ತುಂಬ ಇಂಪಾರ್ಟೆಂಟ್. ಇದು MCQ ಥರನೂ ಕೇಳ್ಬೋದು, ಆರ್ ಈ ಥರ 2 ಮಾರ್ಕ್ಸ್ನ ಕೇಳ್ಬೋದು. ಮೆನ್ಷನ್ ಇಟ್ಸ್ ಫಂಕ್ಷನ್ ಆರ್ ಸಿಗ್ನಿಫಿಕೆನ್ಸ್, ಬೋತ್ ಆರ್ ಸೇಮ್. ಸೊ ಡಿಫೈನ್ ಟೆಸ್ಟ್ ಕ್ರಾಸ್ ಆರ್ ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್. ಸೊ ಟೆಸ್ಟ್ ಕ್ರಾಸ್ ಅಂದರೆ ಏನು? ಪ್ಲೀಸ್ ಡೂ ರಿಮೆಂಬರ್, ಟೆಸ್ಟ್ ಕ್ರಾಸ್ ಅಂದರೆ ಒಂದು ಅನ್ನೋನ್ ಪೇರೆಂಟ್ನ ನೋನ್ ಪೇರೆಂಟ್ ಜೊತೆ, ಅದು ರಿಸೆಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡ್ತೀವಿ. ಸೊ ಇಟ್ ಈಸ್ ಎ ಕ್ರಾಸ್ ಬಿಟ್ವೀನ್ ಡಾಮಿನೆಂಟ್ ಫಿನೋಟೈಪ್. ಈ ಅನ್ನೋನ್ ಪೇರೆಂಟ್ ಯಾರು? ಡಾಮಿನೆಂಟ್. ಅಂದರೆ ಇಲ್ಲಿ ಟಾಲ್ ಅನ್ನೋದು ಡಾಮಿನೆಂಟ್ ಫಿನೋಟೈಪ್. ಬಟ್ ನಮಗೆ ಜಿನೋಟೈಪ್ ಗೊತ್ತಿಲ್ಲ, ಅದು ಕ್ಯಾಪಿಟಲ್ ಟಿನಾ ಇಲ್ಲ ಕ್ಯಾಪಿಟಲ್ T ಸ್ಮಾಲ್ ಟಿನಾ ಅನ್ನೋದು ಗೊತ್ತಿಲ್ಲ. ಅದು ಹೋಮೋಜೈಗಸ್ ಟಾಲ್ ಆಗ್ಬೋದು, ಹೆಟ್ರೋಜೈಗಸ್ ಟಾಲ್ ಆಗ್ಬೋದು. ಸೊ ಎ ಟೆಸ್ಟ್ ಕ್ರಾಸ್ ಈಸ್ ಜೆನೆಟಿಕ್ ಕ್ರಾಸ್ ಬಿಟ್ವೀನ್ an individual with a dominant phenotype whose genotype is not known and an individual with a ಹೋಮೋಜೈಗಸ್ ರೆಸೆಸಿವ್. ಇದು ನಮ್ಗೆ ಗೊತ್ತು. ಸೊ ಒಂದು ಗೊತ್ತು, ಹೋಮೋಜೈಗಸ್ ರೆಸೆಸಿವ್ ಪೇರೆಂಟ್ ಅನ್ನೋದು ಗೊತ್ತು. ಬಟ್ ದ ಸೆಕೆಂಡ್ ಪೇರೆಂಟ್ ನಾವು ಐಡೆಂಟಿಫೈ ಮಾಡಬೇಕು. ಸೊ ಡಾಮಿನೆಂಟ್ ಫಿನೋಟೈಪ್ನ ಐಡೆಂಟಿಫೈ ಮಾಡಬೇಕು. ಸೊ ಇಟ್ ಈಸ್ ಎ ಕ್ರಾಸ್ ಬಿಟ್ವೀನ್ ಎ ಡಾಮಿನೆಂಟ್ ಫಿನೋಟೈಪ್ ಬಟ್ ಅನ್ನೋನ್ ಜಿನೋಟೈಪ್. ಇದನ್ನು ನೀವು ಇಫ್ ಯು ವಾಂಟ್ ಟು ರೈಟ್, ಯು ಕ್ಯಾನ್ ರೈಟ್, ಆರ್ ಯು ಕ್ಯಾನ್ ಜಸ್ಟ್ ಕನ್ಕ್ಲೂಡ್ ವಿತ್ ದಟ್. So test crat is a genetic cross between an individual with dominant phenotype and an individual with a recessive homozygous genotype is called as test cross. Now ಯಾಕೆ ಇದು ಯೂಸ್ ಮಾಡ್ತೀವಿ? By using test cross we can find the genotype of this unknown parent. ನಾವು ಈ unknown parent, ಟಾಲ್ ಅನ್ನೋ ಪೇರೆಂಟ್ ಹೋಮೋಜೈಗಸ್ ಆರ್ ಹೆಟರೋಜೈಗಸ್ ಅನ್ನೋದು ಫೈಂಡ್ ಔಟ್ ಮಾಡ್ಬೋದು. ಸೊ ದಟ್ ಈಸ್ ವೈ ವಿ ಆರ್ ಯೂಸಿಂಗ್ ದಿಸ್ ಟೆಸ್ಟ್ ಕ್ರಾಸ್. ಅದು ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ? ಇಫ್ ಆಫ್ಸ್ಪ್ರಿಂಗ್ ಈ ಕ್ರಾಸ್ ಆಗಿದರೆ ಬರೋ ಆಫ್ಸ್ಪ್ರಿಂಗ್ಸ್ 1:1 ರೇಷಿಯೋ ಇದ್ದರೆ, ಒಂದು ಟಾಲ್ ಮತ್ತು ಒಂದು ಡ್ವಾರ್ಫ್ ಇದ್ದರೆ 1:1 ರೇಷಿಯೋ, ದಟ್ ಮೀನ್ಸ್ ದ ಅನ್ನೋನ್ ಪೇರೆಂಟ್ ಈಸ್ ಎ ಹೆಟ್ರೋಜೈಗಸ್. ಇಫ್ ಆಲ್ ಆರ್ 100% ಟಾಲ್, ದೆನ್ ದ ಅನ್ನೋನ್ ಪೇರೆಂಟ್ ಈಸ್ ಎ ಹೋಮೋಜೈಗಸ್. ಸೊ ಆ ಥರ ನಾವು ಡಿಸೈಡ್ ಮಾಡ್ಬೋದು. ನೀವೆಲ್ಲರೂ CET ಅಪ್ಲಿಕೇಶನ್ ಹಾಕಿರ್ತೀರ. ಆಲ್ ಸ್ಟೂಡೆಂಟ್ಸ್ ಹೂ ಅಪ್ಲೈಡ್ ಫಾರ್ KCET, ನೀವು PCMB ತೊಗೊಂಡಿದ್ರು, ಆರ್ ಆರ್ಟ್ಸ್ ಆರ್ ಕಾಮರ್ಸ್ ತೊಗೊಂಡಿದ್ರು, ಏನು ತೊಗೊಂಡಿದ್ರು, ನಿಮಗೆ ಇನ್ನೊಂದು ಒಳ್ಳೆ ಎಕ್ಸಾಮ್ ಇದೆ, ಆಪರ್ಚುನಿಟಿ ಇದೆ, ನ್ಯಾಷನಲ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಇದು ಒಂದು 3 ಇಯರ್ಸಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಕಂಡಕ್ಟ್ ಮಾಡ್ತಾ ಇದೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಈ ವರ್ಷ ಕರ್ನಾಟಕದಿಂದ 10 ಕಾಲೇಜ್ಗಳು ಈ ಎಕ್ಸಾಮಿಂದ ಅಡ್ಮಿಷನ್ಸ್ ತೊಗೊತಾ ಇದ್ದಾವೆ. KLE 2 ಕಾಲೇಜ್ಗಳು, ಆದಿಚುಂಚನಗಿರಿ ಆ್ಯಂಡ್ NV ಸೊಸೈಟಿ, ದೇರ್ ಆರ್ ಸಮ್ ಮೋರ್ ಕಾಲೇಜಸ್, RIE, ಒಳ್ಳೆ ಕೋರ್ಸ್ಗಳಿದ್ದಾವೆ. ಇಲ್ಲಿ ಇಂಟಿಗ್ರೇಟೆಡ್ BSc Ed, BA Ed, BCom Ed ಸಿಗುತ್ತೆ. ಇಟ್ ಈಸ್ ವೆರಿ ಪಾಪ್ಯುಲರ್ ಕೋರ್ಸ್ ಅವೈಲಬಲ್ ಇನ್ IITs, NITs ಆ್ಯಂಡ್ RIEs. ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಮಾರ್ಚ್ 10th ದಿಸ್ ಇಸ್ ನಾಟ್ ಫೆಬ್ರವರಿ, ಮಾರ್ಚ್ 10th ನಿಮಗೆ ಅವಕಾಶ ಇದೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಅಪ್ಲೈ ಮಾಡಿ ಪ್ರಾಪರಾಗಿ ಅಪ್ಲೈ ಮಾಡಿಕೊಂಡು ಪ್ರಿಪೇರ್ ಆಗಿ, ನೀವು CETಗೆ ಏನು ಪ್ರಿಪೇರ್ ಆಗ್ತಿರೋ ಆ ಸಿಲೆಬಸ್ಸಿಂದ ಇದನ್ನು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಒಂದು ಒಳ್ಳೆಯ ಕೋರ್ಸ್ನ ಚೂಸ್ ಮಾಡ್ಕೋಬೋದು. ನಿಮಗೇನಾದರೂ ಈ ಕೋರ್ಸ್ ರಿಲೇಟೆಡ್ ಅಡಿಷ್ನಲ್ ಕೋಚಿಂಗ್ ಬೇಕಂದರೆ ಯು ಕ್ಯಾನ್ ಆಲ್ಸೋ ಥಿಂಕ್ ಆಫ್ ಅವರ್ ಆನ್ಲೈನ್ ಕ್ರಾಶ್ ಕೋರ್ಸ್ ಬ್ಯಾಚ್. ನಾವು ಫೆಬ್ರವರಿ 20th ಸ್ಟಾರ್ಟ್ ಮಾಡಿದ್ವಿ ಆನ್ಲೈನ್ ಕ್ರಾಶ್ ಕೋರ್ಸ್ ಬ್ಯಾಚ್. ನಮ್ಮ ಥೇಜ್ ಅಕಾಡೆಮಿಯಲ್ಲಿ ಆ್ಯಪಲ್ಲಿ ಅವೈಲಬಲ್ ಇರುತ್ತೆ. ಇದು ಬೇಕಾದರೆ ನೀವು ನೋಡ್ಬೋದು. ಲೆಟ್ ಅಸ್ ಮೂವ್ ಟು ದ ಥರ್ಡ್ ಕ್ವಶನ್. ವಾಟ್ ಆರ್ ಜೀನ್ಸ್ ಆ್ಯಂಡ್ ಅಲ್ಲೀಲ್ಸ್? ಡಿಫೈನ್ ಜೀನ್ ಆ್ಯಂಡ್ ಅಲ್ಲೀಲ್. ಜೀನ್ ಅಂದರೆ ಏನು? ಇಟ್ ಈಸ್ ದ ಯೂನಿಟ್ ಆಫ್ ಇನ್ಹೆರಿಟೆನ್ಸ್. ಸಿಂಪಲ್, 1 ಮಾರ್ಕ್. Genes are the units of inheritance, or you can also say
Genes contain the information required to express specific character or trait in an organism. Alleles andre every gene may have two copies in an organism. So these are alternative forms of gene, slightly different forms of the gene. Or you can also say genes that code for a pair of contrasting traits. ಈಗ ಹೈಟ್ ಅನ್ನೋದು ಒಂದು ಕ್ಯಾರೆಕ್ಟರ್. ಇದರಲ್ಲಿ ವೇರಿಯೇಷನ್ಸ್ ಇರ್ಬೋದು, ಟಾಲ್ ಇರ್ಬೋದು, ಡ್ವಾರ್ಫ್ ಇರ್ಬೋದು. ಸೊ ದೀಸ್ ಆರ್ ಕಾಲ್ಡ್ ಆಸ್ ಟ್ರೈಟ್, ಆಲ್ಟರ್ನೇಟಿವ್ ಫಾರ್ಮ್ಸ್ ಆಫ್ ದ ಕ್ಯಾರೆಕ್ಟರ್. ಸೊ ಇವು ಒಂದೇ ಜೀನ್, ದ ಸಿಮಿಲರ್ ಜೀನ್ ಈಸ್ ಗೋಯಿಂಗ್ ಟು ಕಂಟ್ರೋಲ್. ಸೊ ದ ಜೀನ್ ಕಾಪೀಸ್ ವಿಚ್ ಕಂಟ್ರೋಲ್ ದ ಸೇಮ್ ಕ್ಯಾರೆಕ್ಟರ್, the genes that code for a pair of contrasting traits are called as basically alleles. ಇದು ತುಂಬ ಇಂಪಾರ್ಟೆಂಟ್ ಟರ್ಮಿನಾಲಜಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಡಿಫೈನ್ ಪ್ಲಿಯೋಟ್ರೋಪಿ. ಮೆನಿ ಟೈಮ್ಸ್ ಈ ಕ್ವಶನ್ನ ಕೇಳಿದ್ದಾರೆ ಆಲ್ರೆಡಿ PYQs ಅಲ್ಲಿ. ಪ್ಲಿಯೋಟ್ರೋಪಿ ಅಂದರೆ ಏನು? ನಮ್ಮೆಲ್ಲರಿಗೂ ಗೊತ್ತು, ಒನ್ ಜೀನ್ ಈಸ್ ಗೋಯಿಂಗ್ ಟು ಕಂಟ್ರೋಲ್ ಒನ್ ಕ್ಯಾರೆಕ್ಟರ್. ಜನರಲಿ ಒನ್ ಜೀನ್ ಕಂಟ್ರೋಲ್ಸ್ ಒನ್ ಕ್ಯಾರೆಕ್ಟರ್, ಬಟ್ ದೇರ್ ಆರ್ ಸಮ್ ಜೀನ್ಸ್. One gene usually controls one character, but here there are some genes which will control more than one character. So this is the process in which a single gene controls or influences multiple phenotypes. Phenotype ಅಂದರೆ ಏನಿಲ್ಲಮ್ಮ, ಇಟ್ ಈಸ್ ಜಸ್ಟ್ ಅಪಿಯರೆನ್ಸ್. ನೀವು ಒಂದು ಆರ್ಗನಿಸಮ್ನ ನೋಡಿದರೆ ಯಾವ ಥರ ಕಾಣಿಸ್ತಾ ಇದೆ ಫಾರ್ ಐಸ್, ವಿಚ್ ಈಸ್ ಯುವರ್ ಅಬ್ಸರ್ವೇಷನ್, ಅದನ್ನು ಫಿನೋಟೈಪ್ ಅಂತೀವಿ. ಕಲರ್ ಈಸ್ ಎ ಫಿನೋಟೈಪ್, ಹೈಟ್ ಈಸ್ ಎ ಫಿನೋಟೈಪ್, ವೆಯ್ಟ್ ಈಸ್ ಎ ಫಿನೋಟೈಪ್, ಹೇರ್ ಕಲರ್ ಎಕ್ಸೆಟ್ರಾ, ವಿಚ್ ಎವರ್ ಈಸ್ ಈಸಿ ಟು ಐಡೆಂಟಿಫೈ, ದಟ್ ಈಸ್ ಕಾಲ್ಡ್ ಆಸ್ ಫಿನೋಟೈಪ್. ಸೊ ಪ್ಲಿಯೋಟ್ರೋಪಿ is the process in which a single gene controls multiple phenotypic traits. ಇದೇನಾಗುತ್ತೆ, ಒಂದು ಜೀನ್ ಅನ್ನೋದು ಮಲ್ಟಿಪಲ್ ಎಫೆಕ್ಟ್ಸ್ನ ಶೋ ಮಾಡ್ತಾ ಇದೆ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ಯಾಕಂದರೆ ಈ ಜೀನ್ ಪ್ರಾಡಕ್ಟ್, ಈ ಜೀನ್ ಏನು ಪ್ರೊಡ್ಯೂಸ್ ಮಾಡುತ್ತೋ, ಒಂದು ಪ್ರೋಟೀನ್ ಪ್ರೊಡ್ಯೂಸ್ ಮಾಡ್ಬೋದು, ಆರ್ ಎನಿ ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ಬೋದು. ಸೊ ವಾಟ್ ಎವರ್ ಇಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್, ದಾಟ್ ಈಸ್ ಇನ್ವಾಲ್ವ್ಡ್ ಇನ್ ಮಲ್ಟಿಪಲ್ ಬಯೋಲಾಜಿಕಲ್ ಆ್ಯಕ್ಟಿವಿಟೀಸ್, ಮಲ್ಟಿಪಲ್ ಮೆಟಬಾಲಿಸಮ್ಸ್. ಸೊ ಯಾವ ಮೆಟಬಾಲಿಸಮಲ್ಲಿ ಇನ್ವಾಲ್ವ್ ಆಗಿರುತ್ತೋ ಆ ಫಿನೋಟೈಪ್ನ ಅದು ಕಂಟ್ರೋಲ್ ಮಾಡ್ತಾ ಇದೆ. ಸೊ ಒನ್ ಜೀನ್, ಮಲ್ಟಿಪಲ್ ಎಫೆಕ್ಟ್ಸ್. ದಿಸ್ ಟ್ರೈಟ್ಸ್ ಅಫೆಕ್ಟೆಡ್ ಮೆನಿ, but they appear unrelated. Generally, whatever pleiotropy characters are going to be shown, one to one there may not be relation. The traits affected may appear unrelated completely. This occurs because the gene product participate in different biological pathways. Example ಏನಿದು, PKU, ಫಿನೈಲ್ ಕೀಟೋನೂರಿಯಾ ಜೀನ್. ಈಗ ಫಿನೈಲ್ ಕೀಟೋನ್ಯೂರಿಯಾ ಅನ್ನೋದು ಒಂದು ಜೀನಿಂದ ಬರುತ್ತೆ, PKU ಜೀನ್ ಅನ್ನೋದು ಒಂದು ಅನ್ಕೊಳ್ಳೋಣ. ಸೊ ದಿಸ್ ಜೀನ್, ಈಗ ಈ ಜೀನ್ ಅಫೆಕ್ಟ್ ಆಗಿರೋದ್ರಿಂದ ದಿಸ್ ಈಸ್ ಆಲ್ಸೋ ಗೋಯಿಂಗ್ ಟು ಪ್ರೊಡ್ಯೂಸ್ ಮೆಂಟಲ್ ರಿಟಾರ್ಡೇಷನ್, ಸ್ಕಿನ್ ಕಲರ್ ವೇರಿಯೇಷನ್, ಪಿಗ್ಮೆಂಟ್ ಈಸ್ ಗೋಯಿಂಗ್ ಟು ಬಿ ಲೆಸ್, ಹೇರ್ ಕಲರ್ ವೇರಿಯೇಷನ್, ಇವೆಲ್ಲ ಇನ್ಫ್ಲೂಯೆನ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಆರ್ ಮಲ್ಟಿಪಲ್ ಅಲ್ಲೀಲ್ಸ್? ನೇಮ್ ಇಟ್ ಸೆಲ್ಫ್ ಈಸ್ ಸೇಯಿಂಗ್ ಮಲ್ಟಿಪಲ್ ಅಲ್ಲೀಲ್ಸ್. ಜನರಲಿ ಒಂದು ಜೀನ್ಗೆ ಎಷ್ಟು ಅಲ್ಲೀಲ್ಸ್ ಇರ್ತವೆ? ಒನ್ ಜೀನ್ ವಿಲ್ ಹ್ಯಾವ್ 2 ಅಲ್ಲೀಲ್ಸ್ ಇನ್ ಎ ಪರ್ಸನ್. ಬಟ್ ಇಲ್ಲಿ ದೇರ್ ಆರ್ ಸಮ್ ಜೀನ್ಸ್ ವಿಚ್ ವಿಲ್ ಹ್ಯಾವ್ ಮೋರ್ ದ್ಯಾನ್ 2 ಅಲ್ಲೀಲ್ಸ್. ಸೊ ಜೀನ್ಸ್ ವಿತ್ ಮೋರ್ ದ್ಯಾನ್ 2 ಅಲ್ಲೀಲ್ಸ್ ಕಂಟ್ರೋಲಿಂಗ್ ದ ಸೇಮ್ ಕ್ಯಾರೆಕ್ಟರ್ ಆರ್ ಕಾಲ್ಡ್ ಆಸ್ ಮಲ್ಟಿಪಲ್ ಅಲ್ಲೀಲ್ಸ್. ಸೊ ಇವು ಎಲ್ಲಿ ಇರ್ತವೆ? ಈಸ್ ಇಟ್ ಗೋಯಿಂಗ್ ಟು ಪ್ರೆಸೆಂಟ್ ಇನ್ ಎ ಸಿಂಗಲ್ ಇಂಡಿವಿಜುವಲ್? ನೋ. ಯಾಕಂದರೆ ವಿ ಆರ್ ಡಿಪ್ಲಾಯ್ಡ್ ಆರ್ಗನಿಸಮ್ಸ್. ನಮ್ಮಲ್ಲಿ ಎನಿ ಜೀನ್ಗೂ 2 ಅಲ್ಲೀಲ್ಸ್ ಇರೋ ಪಾಸಿಬಿಲಿಟಿ ಇರುತ್ತೆ, ಮೋರ್ ದೆನ್ 2 ಪಾಸಿಬಿಲಿಟಿ ಇರಲ್ಲ. ಬಟ್ ಇಫ್ ಯು ಟೇಕ್ ಎಂಟೈರ್ ಪಾಪ್ಯುಲೇಷನ್, ನನ್ನಲ್ಲಿ ಒಂದು 2 ಅಲ್ಲೀಲ್ಸ್ ಇರ್ಬೋದು, ನಿಮ್ಮಲ್ಲಿ ಒಂದು 2 ಡಿಫ್ರೆಂಟ್ ಅಲ್ಲೀಲ್ಸ್ ಇರ್ಬೋದು. ಬಟ್ ಇಫ್ ಯು ಟೇಕ್ ದ ಓವರ್ ಆಲ್ ಪಾಪ್ಯುಲೇಷನ್, ಆವಾಗ ನಾವು ಮೋರ್ ದೆನ್ 2 ಅಲ್ಲೀಲ್ಸ್ನ ನೋಡ್ಬೋದು. ಸೊ ಮಲ್ಟಿಪಲ್ ಅಲ್ಲೀಲ್ ಈಸ್ ಪಾಸಿಬಲ್ ಓನ್ಲಿ ಇನ್ ದ ಎಂಟೈರ್ ಪಾಪ್ಯುಲೇಷನ್, ನಾಟ್ ಇನ್ ಎ ಸಿಂಗಲ್ person. So genes with more than 2 alleles controlling the same character in a population are called as multiple alleles. Example is blood group, ABO blood group. Blood group gene I, ಇದಕ್ಕೆ IA ಅಂತ ಒಂದು ಅಲ್ಲೀಲ್ ಇದೆ, IB ಅಂತ ಒಂದು ಅಲ್ಲೀಲ್ ಇದೆ, ಸ್ಮಾಲ್ I or IO. there are 3 alleles, but ಒಂದು ಇಂಡಿವಿಜುವಲ್ ಅಲ್ಲಿ
ಯಾವುದೋ 2 ಮಾತ್ರ ಇರ್ತವೆ, ನಾಟ್ ಆಲ್ 3 ಟುಗೆದರ್. ಇನ್ 2 ಆರ್ ಪಾಸಿಬಲ್, ಕಾಂಬಿನೇಷನ್ಸ್ ಆರ್ ಪಾಸಿಬಲ್. So in a individual only 2 alleles can be present because we are diploid, but overall in a population we can see. ನೀವೆಲ್ಲರೂ ಆಫ್ಟರ್ ಬೋರ್ಡ್ ಎಕ್ಸಾಮ್ CETಗೂ ಪ್ರಿಪೇರ್ ಆಗ್ತೀರಾ. ತುಂಬ ಜನ ಕ್ರಾಶ್ ಕೋರ್ಸ್ ಒಂದು ಜಾಯಿನ್ ಆಗ್ತಾ ಇದ್ರ. ಮೆನಿ ಏರಿಯಾಸ್ ಆನ್ಲೈನ್ ಕ್ರಾಶ್ ಕೋರ್ಸಸ್ ಇದ್ದಾವೆ, ಆಫ್ಲೈನ್ ಕ್ರಾಶ್ ಕೋರ್ಸಸ್ ಇದ್ದಾವೆ, ಲಾಟ್ ಆಫ್ ಅದರ್ ಆಪ್ಷನ್ಸ್ ಆಲ್ಸೋ ಅವೈಲಬಲ್. ಸೊ ನಾವು KCET ಎಕ್ಸಾಮ್ಗೆ ವಿ ಪ್ಲ್ಯಾನ್ ಮೆನಿ ಥಿಂಗ್ಸ್. ನಾವೊಂದು MCQ ಸೀರೀಸ್ನ ಪ್ರಾಪರಾಗಿ ಆನ್ಲೈನಲ್ಲಿ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಟೆಸ್ಟ್ ಸೀರೀಸ್ನ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಆಫ್ಲೈನ್ ಕ್ರಾಶ್ ಕೋರ್ಸು ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ, ವಿಚ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ March 18th. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮಗೆ ಆಫ್ಲೈನ್ಗೆ ಬಂದರೆ ಹೆಲ್ಪ್ ಆಗುತ್ತೆ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ದಿಸ್ ನಂಬರ್ ಫಾರ್ ಫರ್ದರ್ ಡೀಟೇಲ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಡಿಫೈನ್ ಪಾಲಿಜೀನಿಕ್ ಇನ್ಹೆರಿಟೆನ್ಸ್. Polygenic inheritance. Polygenes, many genes are going to inherit together. Polygenic inheritance is the inheritance of a character controlled by 3 or more genes. Generally, if character is controlled by 1 gene, it is called as monohybrid. If character is controlled by, maybe if 2 genes are inheriting, we are studying about 2 genes, it is called as dihybrid inheritance. But here, one character is controlled by more than 2 genes, that is 3 or more than 3 genes. Andre minimum 1, 2, 3. So up to this we will call it as dihybrid pattern. That is anyway you know. But if it is more than 2, that is 3 or more than 3, such kind of inheritance process is called as polygenic inheritance. So inheritance of a character controlled by 3 or more genes. So this is controlled by 3 or more genes. In this, environment also can influence. In polygenic inheritance, surrounding environment also can influence. And the effect of each allele, ಈಗ 3 genes ಅಂದರೆ ಮಿನಿಮಮ್ ನಿಮಗೆ 6 alleles ಇರ್ತವೆ. ಸೊ ಇವೊಂದು 2 alleles, ಇದೊಂದು 2 alleles, ಇದೊಂದು 2 alleles, ಟೋಟಲ್ 6 alleles. ಎಫೆಕ್ಟ್ ಆಫ್ ಈಚ್ allele ಇನ್ ಎ ಪಾಲಿಜೆನಿಕ್ ಟ್ರೈಟ್ ಈಸ್ ಅಡಿಟಿವ್. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಅಡಿಟಿವ್ ಅಂದರೆ ಏನು? ಈಗ ಓವರಾಲ್ ಪ್ರಾಡಕ್ಟ್ ಅನ್ನೋದು, ಇನ್ಫ್ಲೂಯೆನ್ಸ್ ಅನ್ನೋದು, ಫಿನೋಟೈಪ್ ಅನ್ನೋದು ಎ ಒಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಎ ಒಂದು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಇದೊಂದು. ಇಟ್ ಈಸ್ ನಾಟ್ ಲೈಕ್ ಇಫ್ ಓನ್ಲಿ ಒನ್ ಎ ಈಸ್ ಪ್ರೆಸೆಂಟ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್. ಸೊ ಕಂಪ್ಲೀಟ್ ಎಫೆಕ್ಟ್ ಈಸ್ ಬಿಕಾಸ್ ಆಫ್ ದ ಕ್ಯುಮುಲೇಷನ್ ಆಫ್ ಆಲ್. ಎಲ್ಲರೂ ಶೇರ್ ಇದೆ, ಇದರಲ್ಲಿ ಈಕ್ವಲ್ ಶೇರ್ ಇರುತ್ತೆ. ಸೊ ಇಟ್ ಈಸ್ ಅಡಿಟಿವ್. ಸೊ ಫೈನಲ್ ಪ್ರಾಡಕ್ಟ್ ವಿಲ್ ಬಿ ಬೇಸ್ಡ್ ಆನ್ ದಿ ಅಡಿಟಿವ್ ಎಫೆಕ್ಟ್ ಆಫ್ ಆಲ್ ದ ಜೀನ್ಸ್. ಎಕ್ಸಾಂಪಲ್ ಏನು? ಹ್ಯೂಮನ್ ಹೈಟ್, ಸ್ಕಿನ್ ಕಲರ್, these are controlled by polygenes. Pleiotropy and polygeny is very important concepts for 2 marks. Next question nodana. Derive the phenotypic and genotypic ratio of a cross between AB blood group parents. AB blood group parents kottidare amma. AB versus AB. So idu IA IB versus IA IB. ನಮ್ಗೆ ಗೊತ್ತು ಇಲ್ಲಿ ಒಂದು 2 type of gametes are produced. 50% of the gametes are with IA gene, and here also 50% of the gametes are with IA and another 50 is with IB. So ಈಗ ನಾವು ಕ್ರಾಸ್ ನೋಡಿದರೆ IA is possible. Next one IA IB is possible. Third one IA IB is possible, and last one IB is possible. So overall ಇದು A group ಆಗಿ ಡೆವಲಪ್ ಆಗುತ್ತೆ, ಇದು AB blood group, ಇದು AB blood group, ಇದು B blood group. Now what is the phenotypic ratio here? Phenotypic ratio. ಫಿನೋಟೈಪಿಕ್ ರೇಷಿಯೋ ಅಂದ್ರೆ ಏನು?
ಯಾವ ಬ್ಲಡ್ ಗ್ರೂಪ್ಸ್ ಇದ್ದಾವೆ? ಎ ಬ್ಲಡ್ ಗ್ರೂಪ್ ಇದೆ, ಎ ಬಿನೂ ಇದೆ ಆ್ಯಂಡ್ ಬಿ ಇದೆ. 1:2:1. ಎ ಒಂದಿದೆ, ಎ ಬಿ 2, ಬಿ 1. ಜಿನೋಟೈಪಿಕ್ ರೇಷಿಯೋ ಏನು? Genotypic ratio. So what are the different genotypes? IA homozygous A, IA IB heterozygous AB, IB homozygous B. ಇದು ಒಂದು, ಇದು ಎರಡು, ಇದು ಒಂದು. So here in this class both phenotypic ratio and genotypic ratio is same. ನೀವು ಇಷ್ಟು ಬರೆದಿದ್ರೆ 2 marks ಕೊಡ್ತಾರೆ ಅಷ್ಟೇ, ಸಿಂಪಲ್. Morgan worked with tiny flies, Drosophila melanogaster, which were found very suitable to his experiment. Justify with 2 reasons. ನೀವು ಎನಿ 2 reasons ಬರೀಬೋದು. ನಾನು ಆ್ಯಕ್ಚುಲಿ ಎಲ್ಲ ರೀಸನ್ಸ್ ಕೊಟ್ಟಿದ್ದೀನಿ, ಬಟ್ ವಿಚ್ ಎವರ್ ಈಸ್ ಈಸಿ ಫಾರ್ ಯು ರಿಮೆಂಬರ್ ದಟ್ ಟು. ಸೊ ಈಗ ಏನಿದೆ, ಡ್ರೋಸೋಫಿಲಾ ಮೆಲನೋಗಾಸ್ಟರ್ ಫ್ರೂಟ್ ಫ್ಲೈ. ಯಾಕೆ ಮೋರ್ಗನ್ ಡ್ರೋಸೋಫಿಲಾ ಮೆಲನೋಗಾಸ್ಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್ಸ್? ದ ರೀಸನ್ ಈಸ್ ಡ್ರೋಸೋಫಿಲಾ ಮೆಲನೋಗಾಸ್ಟರ್ ಕುಡ್ ಬಿ ಗ್ರೋನ್ ಇನ್ ಎನಿ ಸಿಂಥೆಟಿಕ್ ಮೀಡಿಯಮ್. ಈಗ ಫ್ಲೈ ಗ್ರೋ ಆಗಬೇಕಂದ್ರೆ ಫುಡ್ ಬೇಕು. ಸೊ ಅದಕ್ಕೇನು ಕಾಸ್ಟ್ಲಿ ಮೆಟೀರಿಯಲ್ ಬೇಕಾಗಿಲ್ಲ. ಎನಿ ಫ್ರೂಟ್ ಮೆಟೀರಿಯಲ್, ಗೋವಾ, ರೈಪನ್ ಗೋವಾ ಆರ್ ಬನಾನಾ, ಎನಿ ಸಿಂಪಲ್ ಸಿಂಥೆಟಿಕ್ ಫುಡ್ ಮೀಡಿಯಮ್ ಈಸ್ ಎನಫ್ ಟು ಗ್ರೋ. ಸೊ ಫ್ರೂಟ್ ಫ್ಲೈ ಕುಡ್ ಬಿ ಗ್ರೋನ್ ಇನ್ ಸಿಂಪಲ್ ಸಿಂಥೆಟಿಕ್ ಮೀಡಿಯಮ್ ಇನ್ ಲ್ಯಾಬೊರೇಟರಿ. ಅದೇನು ತುಂಬ ದೊಡ್ಡ ವಿಷಯ ಅಲ್ಲ. ದಟ್ ಈಸ್ ವೈ ಸೆಲೆಕ್ಟೆಡ್. ಸೆಕೆಂಡ್ದೇನು, ಈ ಫ್ರೂಟ್ ಫ್ಲೈ ದಿಸ್ ವಿಲ್ ಕಂಪ್ಲೀಟ್ ಇಟ್ ಎಂಟೈರ್ ಲೈಫ್ ಸೈಕಲ್ ಮ್ಯಾಕ್ಸಿಮಮ್ ಇನ್ ಅಬೌಟ್ 2 weeks. ಅಂದರೆ ನಾನೀಗ ಒಂದು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅದು ಹಿಟ್ ಆಗುತ್ತಾ ಇಲ್ಲ ಫೇಲ್ ಆಗುತ್ತಾ ಅನ್ನೋದು ವಿತಿನ್ 2 weeksಲ್ಲಿ ನನಗೆ ಗೊತ್ತಾಗುತ್ತೆ. ದೇರ್ ಈಸ್ ನೋ ನೀಡ್ ಆಫ್ ವೆಯ್ಟಿಂಗ್ ಫಾರ್ ಮೆನಿ ಇಯರ್ಸ್. ಸೊ ಅದೊಂದು ರೀಸನ್ ಇದೆ. 2 weeksಲ್ಲಿ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಥರ್ಡ್ ಒನ್, ಎವ್ರಿ ಟೈಮ್ ಈ ಫ್ರೂಟ್ ಫ್ಲೈ ಮೇಟ್ ಆಗುವಾಗ ಸಿಂಗಲ್ ಮೇಟಿಂಗ್ ಪ್ರೊಡ್ಯೂಸಸ್ ಲಾರ್ಜ್ ನಂಬರ್ ಆಫ್ ಆಫ್ ಸ್ಪ್ರಿಂಗ್ಸ್, ಪ್ರೋಜನಿ. ಲಾರ್ಜ್ ನಂಬರ್ ಆಫ್ ಆಫ್ ಸ್ಪ್ರಿಂಗ್ಸ್ ಇದ್ದರೆ ನಾನು ಈಸಿಯಾಗಿ ನಮ್ಮ ಡೇಟಾ ಅಬ್ಸರ್ವೇಷನ್ಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅವರ್ ಡೇಟಾ ವಿಲ್ ಹ್ಯಾವ್ ವ್ಯಾಲಿಡಿಟಿ. ಅದು ತುಂಬ ಅಕ್ಯುರೇಟ್ ಆಗಿರುತ್ತೆ. ನಾವು ಸುಮ್ಮನೆ ಒಂದು ಅಬ್ಸರ್ವ್ ಮಾಡಿ ಒಂದು ಜನರಲೈಸ್ ಸ್ಟೇಟ್ಮೆಂಟ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಅಬ್ಸರ್ವ್ ಮೆನಿ ಪೀಪಲ್ ಇನ್ ದಟ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್. ಸೊ ಇಲ್ಲಿ ಸಿಂಗಲ್ ಮೇಟಿಂಗ್ ಪ್ರೊಡ್ಯೂಸಸ್ ಲಾರ್ಜ್ ನಂಬರ್ ಆಫ್ ಪ್ರೋಜನಿ. That is also one advantage. And we can easily identify which is a male fly, which is a female fly. Clear differentiation of the sexes, male and female, are easily distinguishable with low power microscope. Easily we can identify. And it has many types of hereditary variations like pea plant. Pea plant alli almost 7 different varieties characteristics na Mendel study ಮಾಡಿದ್ದಾರೆ. Similarly ಇಲ್ಲಿ Morgan ಡ್ರೋಸೋಫಿಲಾ ಅಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡೋ ಕ್ಯಾರೆಕ್ಟರಿಸ್ಟಿಕ್ಸ್ನ ಸೆಲೆಕ್ಟ್ ಮಾಡಿದ್ದಾನೆ. ದಟ್ ಇಸ್ ಆಲ್ಸೋ ಒನ್ ರೀಸನ್. ಸೊ ಇದರಲ್ಲಿ ನಿಮಗೆ ಯಾವುದು ಸಿಂಪಲ್ ಅನ್ನಿಸುತ್ತೋ 2 ಕ್ಯಾರೆಕ್ಟರಿಸ್ಟಿಕ್ಸ್ನ ಯು ಶುಡ್ ರಿಮೆಂಬರ್. ಡಿಫೈನ್ ದ ಟರ್ಮ್ ಲಿಂಕೇಜ್ ಆ್ಯಂಡ್ ರಿಕಾಂಬಿನೇಷನ್. ಇದು ಆಲ್ಮೋಸ್ಟ್ 3 times ಕೊಟ್ಟಿದ್ದಾರೆ ಇನ್ ಯುವರ್ PYQ. ಲಿಂಕೇಜ್ ಆ್ಯಂಡ್ ರಿಕಾಂಬಿನೇಷನ್. ಲಿಂಕೇಜ್ ಅಂದರೆ ಏನು? ಒಂದು ಕ್ರೋಮೋಸೋಮ್ ಮೇಲೆ, ಇಫ್ ಯು ಇಮ್ಯಾಜಿನ್ ದಿಸ್ ಇಸ್ ಎ ಕ್ರೋಮೋಸೋಮ್, ಇಲ್ಲಿ ಒಂದು ಜೀನ್ ಇದೆ, ಇಲ್ಲಿ ಒಂದು ಜೀನ್ ಇದೆ. ಸೊ ದ ಫಿಸಿಕಲ್ ಅಸೋಸಿಯೇಷನ್ ಆಫ್ 2 genes ಪ್ರೆಸೆಂಟ್ ಆನ್ ಎ ಸೇಮ್ ಕ್ರೋಮೋಸೋಮ್. ಯಾವುದೋ ಒಂದು 2 ಆಗ್ಬೋದು. ಈ ಥರ ಜೀನ್ಸ್ ಇರ್ತವೆ ಒಂದು ಕ್ರೋಮೋಸೋಮ್ ಮೇಲೆ. ಸೊ ಫಿಸಿಕಲ್ ಅಸೋಸಿಯೇಷನ್ ಬಿಟ್ವೀನ್ 2 genes, ಎನಿ 2 genes ಈಸ್ ಕಾಲ್ಡ್ ಆ್ಯಸ್ ಲಿಂಕೇಜ್. ಅಂದರೆ ಏನಿಲ್ಲಿ ಫಿಸಿಕಲ್ ಅಸೋಸಿಯೇಷನ್ ಅಂದರೆ, ವೆನ್ ದಿಸ್ ಕ್ರೋಮೋಸೋಮ್ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ಮಿಯೋಸಿಸ್, ಆ 2 genes ಆ್ಯಸ್ ಇಟ್ ಈಸ್ ಆಗಿ ಒಂದೇ ಗ್ಯಾಮೆಟ್ಗೆ ಹೋಗಬೇಕು. ಇಟ್ ಶುಡ್ ನಾಟ್ ಗೆಟ್ ಸಪ್ರೇಟೆಡ್, ಕ್ರಾಸಿಂಗ್ ಓವರ್ ಆಗಬಾರ್ದು. ಆ್ಯಸ್ ಇಟ್ ಈಸ್ ಪೇರೆಂಟಲ್ಲಿ ಏನಿದೆಯೋ ಅದೇ ಥರ ಗ್ಯಾಮೆಟಲ್ಲಿನೂ ಎಂಟರ್ ಆಗಬೇಕು. ಇಫ್ ದೇ ಆರ್ ಎಂಟರಿಂಗ್, ದಟ್ ಮೀನ್ಸ್ ದೇ ಆರ್ ಹೈಲಿ ಲಿಂಕ್ಡ್. ಇಫ್ ದೇ ಆರ್ ಚೇಂಜಿಂಗ್, ದೇ ಆರ್ ನಾಟ್ ಲಿಂಕ್ಡ್. ಕ್ರಾಸಿಂಗ್ ಓವರ್ ಈಸ್ ಪ್ಲೇಸಿಂಗ್. ಆಪೋಸಿಟ್, ದಟ್ ಈಸ್ ರಿಕಾಂಬಿನೇಷನ್. ಸೊ ಲಿಂಕೇಜ್ ಅಂದರೆ ಫಿಸಿಕಲ್ ಅಸೋಸಿಯೇಷನ್ ಆಫ್ 2 genes ಪ್ರೆಸೆಂಟ್ ಆನ್ ದ ಸೇಮ್ ಕ್ರೋಮೋಸೋಮ್. 2 genes ಒಂದೇ ಗ್ಯಾಮೆಟ್ಗೆ ಹೋಗಿದ್ರೆ ದೇ ಆರ್ ಕಾಲ್ಡ್ ಆಸ್ ಲಿಂಕ್ಡ್ ಜೀನ್ಸ್. ಇಲ್ಲ 2 genes ಒಂದೇ ಗ್ಯಾಮೆಟ್ಗೆ ಹೋಗಿಲ್ಲ, ದೇ ಆರ್ ಡಿಫ್ರೆಂಟ್ ಸಪ್ರೇಟೆಡ್. ಒಂದು ಜೀನ್ ಒಂದು ಗ್ಯಾಮೆಟ್ಗೆ, ಇನ್ನೊಂದು ಜೀನ್ ಇನ್ನೊಂದು ಗ್ಯಾಮೆಟ್ಗೆ ಹೋಗಿದೆ, ಡಿಫ್ರೆಂಟ್ ಕಾಂಬಿನೇಷನ್ಸ್ ಪ್ರೊಡ್ಯೂಸ್ ಆಗಿದ್ದಾವೆ.
ಅಂದರೆ ರೀಕಾಂಬಿನೇಷನ್, ಹೈಬ್ರಿಡ್. ಸೊ ರೀಕಾಂಬಿನೇಷನ್ ಈಸ್ ದ ಪ್ರೊಡಕ್ಷನ್ ಆಫ್ ಹೈಬ್ರಿಡ್ಸ್, ಪ್ರೊಡಕ್ಷನ್ ಆಫ್ ನಾನ್ ಪೇರೆಂಟಲ್ ಕಾಂಬಿನೇಷನ್. ಪೇರೆಂಟ್ ಥರ ಇರಲ್ಲ, ಇದು ಡಿಫ್ರೆಂಟ್ ಆಗಿರುತ್ತೆ. ಆ ಥರ ಆಗಿದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ರೀಕಾಂಬಿನೇಷನ್. ದಟ್ ಈಸ್ ಬಿಕಾಸ್ ಆಫ್ ಎ ಪ್ರಾಸೆಸ್ ಕಾಲ್ಡ್ ಕ್ರಾಸಿಂಗ್ ಓವರ್ ಡ್ಯೂರಿಂಗ್ ಮಿಯೋಸಿಸ್. ಮಿಯೋಸಿಸ್ ಡಿವಿಷನಲ್ಲಿ ಈ ಕ್ರಾಸಿಂಗ್ ಓವರ್ ಅನ್ನೋ ಪ್ರಾಸೆಸ್ ಇರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತು. ಅದರಿಂದ ಹೊಸ ಕಾಂಬಿನೇಷನ್ಸು ಪ್ರೊಡ್ಯೂಸ್ ಆಗ್ತವೆ. ಲಿಂಕೇಜ್ ಇದ್ದರೆ, ಇಫ್ ದ ಜೀನ್ಸ್ ಆರ್ ಹೈಲಿ ಲಿಂಕ್ಡ್, they will maintain the parental combination, pure line. Define genetic map, mention it measuring unit. Genetic map or linkage map ಅಂತಲೂ ಕರಿಬೋದು. ಜೆನೆಟಿಕ್ ಮ್ಯಾಪ್ ಅಂದ್ರೇನು? ಈಗ ಒಂದು ಕ್ರೋಮೋಸೋಮ್ ಮೇಲೆ ಎಷ್ಟು ಜೀನ್ಸ್ ಇದ್ದಾವೆ, ಹೂ ಈಸ್ ದ ಫಸ್ಟ್, ಹೂ ಈಸ್ ದ ಸೆಕೆಂಡ್, ಹೂ ಈಸ್ ದ ಥರ್ಡ್, ಹೂ ಈಸ್ ದ ಫೋರ್ತ್, ಹೂ ಈಸ್ ದ ಫಿಫ್ತ್, ಈ ಥರ ಸೀಕ್ವೆನ್ಷಿಯಲಲ್ಲಿ ಒಂದು ಸೀಕ್ವೆನ್ಸ್ ಆಗಿ ಜೀನ್ಸ್ನ ಆರ್ಡರಲ್ಲಿ ನಾವು ಪ್ಲೇಸ್ ಮಾಡಬೇಕು ಬೇಸ್ಡ್ ಆನ್ ದ ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್. ಸೊ ಆ ಥರ ರಿಪ್ರೆಸೆಂಟ್ ಮಾಡೋದನ್ನ ನಾವು ಜೆನೆಟಿಕ್ ಮ್ಯಾಪ್ ಅಂತೀವಿ. ಸೊ ಇಟ್ ಈಸ್ ಎ ಡಯಾಗ್ರಾಮ್ ರಿಪ್ರೆಸೆಂಟಿಂಗ್ ದಿ ರಿಲೇಟಿವ್ ಪೊಸಿಷನ್ಸ್ ಆಫ್ ಜೀನ್ಸ್ ಆನ್ ಎ ಕ್ರೋಮೋಸೋಮ್. ಏನು ರಿಪ್ರೆಸೆಂಟ್ ಮಾಡ್ತಾ ಇದೆ ಇದು? ರಿಲೇಟಿವ್ ಪೊಸಿಷನ್ಸ್ ಆಫ್ ದಿ ಜೀನ್ಸ್ ಆನ್ ಎ ಕ್ರೋಮೋಸೋಮ್ ಬೇಸ್ಡ್ ಆನ್ ರೀಕಾಂಬಿನೇಷನ್ ಫ್ರೀಕ್ವೆನ್ಸಿ. ಏನು ಕ್ರಾಸಿಂಗ್ ಓವರ್ ಆಗುತ್ತಾ ಆಗಲ್ಲ, ಬೇಸ್ಡ್ ಆನ್ ದಟ್. ಆರ್ ಇದನ್ನೇ ನಾವು ಕ್ರಾಸಿಂಗ್ ಓವರ್ ಫ್ರೀಕ್ವೆನ್ಸಿ ಅಂತಲೂ ಕರಿಬೋದು. ಕ್ರಾಸಿಂಗ್ ಓವರ್ ಫ್ರೀಕ್ವೆನ್ಸಿ, ದಟ್ ಈಸ್ ಆಲ್ಸೋ ಕರೆಕ್ಟ್ ಅಮ್ಮ. ಆರ್ ಒ ರೀಕಾಂಬಿನೇಷನ್ ಫ್ರೀಕ್ವೆನ್ಸಿ ಆರ್ ಎಫ್, ಆರ್ ಕ್ರಾಸಿಂಗ್ ಓವರ್ ಫ್ರೀಕ್ವೆನ್ಸಿ ಸಿ ಎಫ್. ಏನು ಇದರಿಂದ ಯೂಸ್ ನಮಗೆ? ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಟು ಐಡೆಂಟಿಫೈ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಜೀನ್ಸ್ and what percentage they can undergo recombination. ಇದನ್ನು ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ಜೀನ್ಸ್ ಈಸ್ ಮೆಜರ್ಡ್ ಬೈ ಎ ಯೂನಿಟ್ ಕಾಲ್ಡ್ ಮ್ಯಾಪ್ ಯೂನಿಟ್ ಆರ್ ಸೆಂಟಿಮೋರ್ಗನ್, ಸಿ ಎಮ್. ಸ್ಮಾಲ್ ಸಿ ಇರಬೇಕು, ಕ್ಯಾಪಿಟಲ್ ಎಮ್ ಇರಬೇಕು. ಸೆಂಟಿಮೋರ್ಗನ್ ಆರ್ ಮ್ಯಾಪ್ ಯೂನಿಟ್. ಇದನ್ನು ನಾವು ಯೂನಿಟ್ಸ್ ಥರ ಯೂಸ್ ಮಾಡ್ತೀವಿ. 1 ಸೆಂಟಿಮೋರ್ಗನ್ ಈಸ್ ಈಕ್ವಲ್ ಟು 1% of recombination frequency or 1% of crossing over frequency. ಈಗ ಫಾರ್ ಎಕ್ಸಾಂಪಲ್, ಇಫ್ ಟೂ ಜೀನ್ಸ್ ಆರ್ ಸಪರೇಟೆಡ್, ಇದು ಎ ಆ್ಯಂಡ್ ಇದು ಬಿ, ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ 5 ಸೆಂಟಿಮೋರ್ಗನ್ಸ್, ವಾಟ್ ವಿಲ್ ಬಿ ದ ಪರ್ಸೆಂಟೇಜ್ ಆಫ್ ಕ್ರಾಸಿಂಗ್ ಓವರ್? 5%. ಎಷ್ಟು ಡಿಸ್ಟೆನ್ಸ್ ಇದೆಯೋ ಕ್ರಾಸಿಂಗ್ ಓವರ್ ವಿಲ್ ಬಿ ದಟ್ ಪರ್ಸೆಂಟೇಜ್. ಆರ್ ಈಗ ನಿಮಗೆ ಕ್ರಾಸಿಂಗ್ ಓವರ್ ಪರ್ಸೆಂಟೇಜ್ ಗೊತ್ತು, you want to identify distance, same number. Differentiate between male heterogamety and female heterogamety. Male heterogamety ಅಂದ್ರೆ ಏನು, ಫಿಮೇಲ್ ಹೆಟರೋಗ್ಯಾಮಿಟಿ ಅಂದ್ರೆ ಏನು, ವಿತ್ ಎನ್ ಎಕ್ಸಾಂಪಲ್ ಅಂತ. ಮೇಲ್ ಹೆಟರೋಗ್ಯಾಮಿಟಿ ಅಂದ್ರೆ ಏನು? ಮೇಲ್ ಆರ್ಗನಿಸಮ್ಸ್ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ 2 type of gametes. 50% will have one type of chromosome, 50% will have other type of chromosome. They are going to decide the sex of the boy or girl, offspring. ಓಕೆ, ಸೊ ಇಲ್ಲಿ ನಾನು ಒಂದು ಟೇಬಲ್ ಹಾಕಿದ್ದೀನಿ. ಫೀಚರ್ಸ್, ಹೆಟ್ರೋಗ್ಯಾಮೆಟಿಕ್ ಸೆಕ್ಸ್, ಯಾರು ಹೆಟ್ರೋಗ್ಯಾಮೆಟಿಕ್ ಇರ್ತಾರೆ, ಯಾರು ಹೋಮೋಗ್ಯಾಮೆಟಿಕ್ ಅಂದರೆ ಸೇಮ್ ಟೈಪ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ. ಹೆಟ್ರೋಗ್ಯಾಮೆಟಿಕ್ ಸೆಕ್ಸ್ ಮೇಲಲ್ಲಿ, ಮೇಲ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ 2 different type of gametes. 2 types of gametes. Similarly, female heterogamety, female will produce 2 types of gametes. Homogametic ಯಾರು? ಆಪೋಸಿಟ್. ಮೇಲ್ ಹೆಟರೋಗ್ಯಾಮಿಟಿಯಲ್ಲಿ ಫೀಮೇಲ್ ವಿಲ್ ಬಿ ಹೋಮೋಗ್ಯಾಮೆಟಿಕ್, ಎಲ್ಲ ಎಕ್ಸ್ ಸೇಮ್ ಇರ್ತವೆ. ಬಟ್ ಫೀಮೇಲ್ ಹೆಟರೋಗ್ಯಾಮಿಟಿಯಲ್ಲಿ ಮೇಲ್ ವಿಲ್ ಬಿ ಸೇಮ್, ಮೇಲ್ ವಿಲ್ ಪ್ರೊಡ್ಯೂಸ್ ಆಲ್ ಟೈಪ್ ಆಫ್ ಸಿಮಿಲರ್ ಟೈಪ್ ಆಫ್ ಸ್ಪಮ್ಸ್. ಕ್ರೋಮೋಸೋಮ್ ಪ್ಯಾಟರ್ನ್ ಏನಿರುತ್ತೆ ಇಲ್ಲಿ, ಎಕ್ಸ್ ವೈ, ನಮ್ಮದು ಮೇಲ್ ಹೆಟರೋಗ್ಯಾಮಿಟಿ. ಮೇಲ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಎಕ್ಸ್ ಟೈಪ್ ಆಫ್ ಸ್ಪಮ್ಸ್, Y type of sperms, but female will produce all X type of eggs, X with X chromosome. Female heterogamety, illi ZW, andre female alli 50% of the X will have Z chromosome, 50% of the X will have W chromosome. So they are producing 2 different type of eggs. Egg is going to decide the sex of the offspring. Here sperm is going to decide the sex of the offspring. That is why male heterogamety, female heterogamety. Male heterogamety के example humans, female heterogamety के birds. Drosophila also
ಓಕೆ, ತುಂಬ ಈಸಿ ಕಾನ್ಸೆಪ್ಟ್. ಡಿಫೈನ್ ಮ್ಯುಟೇಷನ್ ಅಂದರೆ ಏನು? ಎನಿ ಸಡನ್ ಚೇಂಜ್ ದಟ್ ರಿಸಲ್ಟ್ಸ್ ಇನ್ ದ ಆಲ್ಟ್ರೇಷನ್ ಆಫ್ ಡಿ ಎನ್ ಎ ಸೀಕ್ವೆನ್ಸ್. ಒಂದು ಡಿ ಎನ್ ಎ ಸೀಕ್ವೆನ್ಸಲ್ಲಿ ಏನಾದರೂ ಚೇಂಜ್ ಆಗ್ತಾ ಇದ್ದರೆ ದಾಟ್ ಈಸ್ ಕಾಲ್ಡ್ ಎಸ್ ಮ್ಯುಟೇಷನ್. ಮ್ಯುಟೇಷನ್ ಈಸ್ ಎ ಚೇಂಜ್ ದಟ್ ರಿಸಲ್ಟ್ಸ್ ಇನ್ ದ ಆಲ್ಟ್ರೇಷನ್ ಆಫ್ ಡಿ ಎನ್ ಎ ಸೀಕ್ವೆನ್ಸ್, and that DNA sequence leading to the changing in genotype and phenotype of an organism. When DNA sequence is changed, automatically it will change the genotype and also phenotype. ಅದನ್ನು ನಾವು ಮ್ಯುಟೇಷನ್ ಅಂತೀವಿ. ಬೇಸಿಕಲಿ ಇಟ್ ಈಸ್ ಎ ಸೋರ್ಸ್ ಆಫ್ ಜೆನೆಟಿಕ್ ವೇರಿಯೇಷನ್. ಜೀನ್ಸಲ್ಲಿ ಸ್ವಲ್ಪ ಚೇಂಜಸ್ ಆಗಬೇಕಂದ್ರೆ ದಿಸ್ ಈಸ್ ಒನ್ ಸೋರ್ಸ್. ಇಟ್ ಮೇ ಇನ್ವಾಲ್ವ್ ಚೇಂಜ್ ಇನ್ ಎ ಸಿಂಗಲ್ ಜೀನ್. ಒಂದು ಜೀನ್ ಚೇಂಜ್ ಆಗಿದ್ರೆ ಇದಾಗ್ಬೋದು, ಆರ್ ಮೇ ಬಿ ಎಂಟೈರ್ ಕ್ರೋಮೋಸೋಮ್ ಸೆಗ್ಮೆಂಟ್ಸು ಚೇಂಜ್ ಆಗ್ಬೋದು, ಕಂಪ್ಲೀಟ್ ಕ್ರೋಮೋಸೋಮ್ಸ್ ಚೇಂಜ್ ಆಗ್ಬೋದು. ಸೊ ಇಟ್ ಅಕರ್ಸ್ ಎಟ್ ವೇರಿಯಸ್ ಲೆವೆಲ್ಸ್. ಚಿಕ್ಕದಾಗಿ ಒಂದು ಸಿಂಗಲ್ ಜೀನಲ್ಲಿ ಆಗ್ಬೋದು, ದೊಡ್ಡದಾಗಿ ಒಂದು ಕ್ರೋಮೋಸೋಮ್ ಸೆಗ್ಮೆಂಟೇ ಚೇಂಜ್ ಆಗ್ಬೋದು. ವಾಟ್ ಆರ್ ಮ್ಯುಟಾಜನ್ಸ್? ಈಗ ಪ್ರೀವಿಯಸ್ಲಿ ಮ್ಯುಟೇಷನ್ ಅಂತ ಕೇಳಿದ್ವಿ. ಆ ಮ್ಯುಟೇಷನ್ ಆಗಬೇಕು, ಚೇಂಜ್ ಆಗಬೇಕಂದ್ರೆ ಸಂಬಡಿ ಈಸ್ ರಿಕ್ವೈರ್ಡ್. ಯಾರು ಮ್ಯುಟೇಷನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಯಾರು ರೆಸ್ಪಾನ್ಸಿಬಲ್ ಫಾರ್ ಮ್ಯುಟೇಷನ್? ಸೊ ಮ್ಯುಟಾಜನ್ ಈಸ್ ಎ ಕೆಮಿಕಲ್ ಸಬ್ಸ್ಟೆನ್ಸ್ ಆರ್ ಫಿಸಿಕಲ್. ಅದು ಕೆಮಿಕಲ್ ಸಬ್ಸ್ಟೆನ್ಸ್ ಆಗ್ಬೋದು ಆರ್ ಫಿಸಿಕಲ್ ಏಜೆಂಟ್ ಆಗ್ಬೋದು. ದ್ಯಾಟ್ ಇಂಡ್ಯೂಸಸ್ ಮ್ಯುಟೇಷನ್. ಇಂಡ್ಯೂಸ್ ಅಂದರೆ ಪ್ರೊಡ್ಯೂಸ್, ಎಂಕರೇಜ್, ಡೆವಲಪ್. ಸೊ ಎ ಮ್ಯುಟಾಜನ್ ಈಸ್ ಎ ಕೆಮಿಕಲ್ ಆರ್ ಫಿಸಿಕಲ್ ಏಜೆಂಟ್ ದಟ್ ಇಂಡ್ಯೂಸಸ್ ಮ್ಯುಟೇಷನ್ ಇನ್ ಆನ್ ಆರ್ಗನಿಸಮ್. ಎಕ್ಸಾಂಪಲ್ ಯಾರು? ಯು ವಿ ರೇಡಿಯೇಷನ್. ಯು ವಿ ರೇಡಿಯೇಷನ್ ಅದು ಫಿಸಿಕಲ್ ಏಜೆಂಟ್, ಲೈಟ್. ಅದು ಇಫ್ ದಟ್ ಫಾಲ್ಸ್ ಆನ್ ಅವರ್ ಹ್ಯಾಂಡ್, ಸೊ ಆಟೋಮೆಟಿಕಲಿ ಮ್ಯುಟೇಷನ್ಸ್ ಮೇ ಪ್ರೊಡ್ಯೂಸ್. Certain chemicals and X-rays. X-rays is also physical. Define point mutation. Mention one example. Point mutation ಅಂದ್ರೆ ಏನು? ಈಗ ಒಂದು ಜೀನಲ್ಲಿ, let us take there is a one gene GAT something like this. There is a sequence. In this, one single base pair is changing. ಈ ಥರ ಇದ್ರೆ ಒಂದು single base pair is going to change. If mutation occurs because of the change in single base pair, that is called as point mutation. So mutation that occurs due to change in a single base pair in DNA sequence. Example is sickle cell anemia, SCA. ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಏನು ಚೇಂಜ್ ಆಗುತ್ತೆ, ವೈ ಇಟ್ ಈಸ್ ಕಾಲ್ಡ್ ಪಾಯಿಂಟ್ ಮ್ಯುಟೇಷನ್ ಅಂತ ಡಿಸ್ಕಸ್ ಮಾಡೋಣ. ಲೆಟ್ us see the next question. What is chromosomal aberrations? Where they observed? Chromosomal aberrations ಎಂದ್ರೇನು? It is abnormality in the chromosome structure because of either deletion or duplication or insertion of some DNA segment. ಇದು ಒಂದು ಬೇಸಿಂದಲ್ಲ, it is more than that. A part of DNA is deleted, a part of DNA is added, duplicated, etc. So loss of DNA segment ಅಂದರೆ deletion. Chain of DNA segments are added, that is duplication or insertion, generally observed in the cancer cells. This is a very common thing in the cancer cells. Define aneuploidy. Mention one syndrome due to aneuploidy. Aneuploidy ಅಂದರೆ ಏನು? ಅನುಪ್ಲಾಯ್ಡಿ ಅಂದರೆ ನಾವು ಪಾಯಿಂಟ್ ಮ್ಯುಟೇಷನ್ ನೋಡಿದ್ವಿ, ಒಂದು ಸಿಂಗಲ್ ಬೇಸ್ ಈಸ್ ಗೋಯಿಂಗ್ ಟು ಚೇಂಜ್. Chromosomal aberrations ನೋಡಿದ್ವಿ, a part of gene or maybe part of chromosome is going to change. Here aneuploidy ಅಂದರೆ gain or loss of one or more chromosomes. Here completely chromosome itself, ಒಂದು ಕ್ರೋಮೋಸೋಮ್ ಆ್ಯಡ್ ಆಗ್ಬೋದು or ಡಿಲೀಟ್ ಆಗ್ಬೋದು, or more than one chromosome may be added or deleted. ಇಂಡಿವಿಜುವಲಿ ಒಂದು ಕ್ರೋಮೋಸೋಮ್ ಆ್ಯಡ್ ಆಗ್ಬೋದು ಆರ್ ಡಿಲೀಟ್ ಆಗ್ಬೋದು. ಸೊ ಗೈನ್ ಆರ್ ಲಾಸ್ ಆಫ್ ಒನ್ ಆರ್ ಮೋರ್ ಕ್ರೋಮೋಸೋಮ್ಸ್ ಡ್ಯೂ ಟು ಫೇಲ್ಯೂರ್ ಆಫ್ ಸೆಗ್ರಿಗೇಷನ್ ಆಫ್ ದಿ ಕ್ರೊಮ್ಯಾಟಿಡ್ಸ್ ಡ್ಯೂರಿಂಗ್ ಸೆಲ್ ಡಿವಿಷನ್ ಟೈಮಲ್ಲಿ ಕ್ರೊಮ್ಯಾಟಿಡ್ಸ್ ಪ್ರಾಪರಾಗಿ ಸೆಗ್ರಿಗೇಟ್ ಆಗಬೇಕು. ಇಫ್ ದಟ್ ಈಸ್ ನಾಟ್ ಹ್ಯಾಪನಿಂಗ್, ಒನ್ ಸೈಡ್ ದೇ ಮೇ ಗೆಟ್ ಮೋರ್ ಕ್ರೋಮೋಸೋಮ್ಸ್, ದ ಅದರ್ ಪೋಲ್ ದೇ ಮೇ ಗೆಟ್ ಲೆಸ್ ಕ್ರೋಮೋಸೋಮ್. ದಟ್ ಈಸ್ ಗೋಯಿಂಗ್ ಟು ರಿಸಲ್ಟ್ ಇನ್ ದಿ ಅನುಪ್ಲಾಯ್ಡಿ. ದಿಸ್ ಇಸ್ ಆಲ್ಸೋ ರಿಸಲ್ಟ್ ಇನ್ ಅಬ್ನಾರ್ಮಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್. ಇನ್ ಹ್ಯೂಮನ್ ಬೀಯಿಂಗ್ಸ್ ಎಷ್ಟು ಕ್ರೋಮೋಸೋಮ್ಸ್ ಇದ್ದಾವೆ? 46 ಕ್ರೋಮೋಸೋಮ್ಸ್ ಇನ್ ಎ ಸಿಂಗಲ್ ಸೆಲ್. ಡಿವಿಷನಲ್ಲಿ ಏನಾಗಬೇಕು? 23 ಪೇರ್ಸ್ ಅಲ್ವಾ? 23 pairs of chromosomes
ಶುಡ್ ಈಕ್ವಲಿ ಸೆಗ್ರಿಗೇಟ್. ಆ ಥರ ಆಗಲಿಲ್ಲ. 23 + 23 ಈ ಥರ ಡಿವೈಡ್ ಆಗಿ ಗ್ಯಾಮೆಟ್ಗೆ ಹೋಗ್ಬೇಕು. ಆ ಥರ ಆಗಲಿಲ್ಲ ಡಿವಿಷನ್ ಆಗಿರೋ ಟೈಮಲ್ಲಿ. ಸೊ ಅವಾಗ ಏನಾಗುತ್ತೆ, ಒಂದು ಕ್ರೋಮೋಸೋಮ್ ಒಂದು ಕಡೆ ಮ್ಯಾಕ್ಸಿಮಮ್ ಎಕ್ಸ್ಟ್ರಾ ಬರ್ಬೋದು, ಒಂದೊಂದು ಕಡೆ ಶಾರ್ಟೇಜ್ ಆಗ್ಬೋದು. ಸೊ ಜನರಲಿ ದಿಸ್ ಕಂಡೀಷನ್ ಈಸ್ ಕಾಲ್ಡ್ ಆಸ್ 2n ಡಿಪ್ಲಾಯ್ಡ್. ಒಂದು ಕ್ರೋಮೋಸೋಮ್ ಜಾಸ್ತಿ ಬಂದರೆ ದಟ್ ಸೆಲ್ ಬಿಕಮ್ಸ್ 2n + 1. ಅಂದರೆ ಒಂದು ಕ್ರೋಮೋಸೋಮ್ ಒಂದು ಸೈಡ್ ಜಾಸ್ತಿ ಬಂದರೆ ಅದರ್ ಸೈಡ್ ಇಟ್ ವಿಲ್ ಬಿಕಮ್ ಲೆಸ್, 2n - 1. ಸೊ ಇದು 2n + 1 ಆಗ್ಬೋದು, 2n - 1 ಆಗ್ಬೋದು. ಟ್ರೈಸೋಮಿ, ಮೋನೋಸೋಮಿ. ಸೊ ಯರ್ ಡೌನ್ ಸಿಂಡ್ರೋಮ್, ಎಕ್ಸ್ಟ್ರಾ ಕಾಪಿ ಆಫ್ ಕ್ರೋಮೋಸೋಮ್ 21. ನಮ್ಮಲ್ಲಿ 23 ಪೇರ್ಸ್ ಇದ್ದಾವೆ, 21 ಕ್ರೋಮೋಸೋಮ್ ಒಂದು ಎಕ್ಸ್ಟ್ರಾ ಇರುತ್ತಂತ ಇಲ್ಲಿ. ಸೊ 2n + 1 ಇಟ್ ಈಸ್ ಎ ಟ್ರೈಸೋಮಿ. ನಾರ್ಮಲ್ ಆಗಿರೋ ಕ್ರೋಮೋಸೋಮ್ಸ್ 46ಗೆ ಇನ್ನೊಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇದೆ. ಅದು ಯಾವುದು? 21st ಕ್ರೋಮೋಸೋಮ್ ಇದೆ, ಆಟೋಸೋಮ್. ಸೊ ಇಟ್ ಈಸ್ ಎ ಆಟೋಸೋಮಲ್ ಟ್ರೈಸೋಮಿ. ಡೌನ್ ಸಿಂಡ್ರೋಮ್ ಅನ್ನೋದು. ಟರ್ನರ್ ಸಿಂಡ್ರೋಮ್, ಲಾಸ್ ಆಫ್ 1 ಕ್ರೋಮೋಸೋಮ್, ಅದು ಎಕ್ಸ್ ಕ್ರೋಮೋಸೋಮ್. ಜನರಲಿ ಮೇಲಲ್ಲಿ ಏನಿರ್ತವೆ 44 + XY, ಫಿಮೇಲಲ್ಲಿ 44 + X and X ಈ ಥರ. ಸೊ ಈಗೇನಾಗುತ್ತೆ, ಒಂದು ಎಕ್ಸ್ ಕ್ರೋಮೋಸೋಮ್ ಲಾಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಇದು 2n - 1. 46 ಕ್ರೋಮೋಸೋಮ್ಸ್ ಇರಬೇಕು, ಬಟ್ 45 ಆಗ್ತವೆ. ದಿಸ್ ಈಸ್ ಕಾಲ್ಡ್ ಆಸ್ ಮೋನೋಸೋಮಿ. ಓಕೆ. ಸೊ ಲಾಸ್ ಆಫ್ ಒನ್ ಎಕ್ಸ್ ಕ್ರೋಮೋಸೋಮ್ ರಿಸಲ್ಟ್ಸ್ ಇನ್ ಟರ್ನರ್ ಸಿಂಡ್ರೋಮ್. ನೆಕ್ಸ್ಟ್ ಡಿಫೈನ್ ಪಾಲಿಪ್ಲಾಯ್ಡಿ. ಪಾಲಿಪ್ಲಾಯ್ಡಿ ಅಂದರೆ ಏನು? ಅನುಪ್ಲಾಯ್ಡಿಯಲ್ಲಿ ಯಾವುದೋ ಒಂದು ಕ್ರೋಮೋಸೋಮ್ ಇಂಡಿವಿಜುವಲ್ ಆಗಿ ಆ್ಯಡ್ ಆಗಿರ್ಬೋದು, ಡಿಲೀಟ್ ಆಗಿರ್ಬೋದು, ಆ 2 ಕ್ರೋಮೋಸೋಮ್ಸ್ ಆ್ಯಡ್ ಆಗಿರ್ಬೋದು, ಡಿಲೀಟ್ ಆಗಿರ್ಬೋದು. ಬಟ್ ಇಲ್ಲಿ ಪಾಲಿಪ್ಲಾಯ್ಡಿಯಲ್ಲಿ ಎಂಟೈರ್ ಸೆಟ್, ಹ್ಯಾಪ್ಲಾಯ್ಡ್ ಸೆಟ್ ಇಟ್ ಸೆಲ್ಫ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್. ಸೊ ಸೆಟ್ ಇಟ್ ಸೆಲ್ಫ್ ಈಸ್ ಗೋಯಿಂಗ್ ಟು increase in a whole set of chromosomes in an organism due to failure of cytokinesis after telophase. Cytoplasm divide ಆಗಿಲ್ಲ, ಬಿಕಾಸ್ ಆಫ್ ದಟ್ ಎಂಟೈರ್ ಸೆಟ್ಟೇ ಇನ್ಕ್ರೀಸ್ ಆಗಿದೆ. ಅವಾಗ ಏನಾಗುತ್ತೆ, ನಾರ್ಮಲ್ ಆಗಿ 2n ಇರಬೇಕಾಗಿರೋದು 3n ಆಗ್ಬೋದು, 4n ಆಗ್ಬೋದು, 5n ಆಗ್ಬೋದು. ಈ ಥರ ಎಂಟೈರ್ ನಂಬರ್ ಆಫ್ ಸೆಟ್ಸ್ ಆರ್ ಗೋಯಿಂಗ್ ಟು ಇನ್ಕ್ರೀಸ್, ನಾಟ್ ಆಸ್ ಎ ಸಿಂಗಲ್ ಇಂಡಿವಿಜುವಲ್. ಸೊ ದಟ್ಸ್ ವೈ ಪಾಲಿಪ್ಲಾಯ್ಡಿ is going to have entire set of chromosomes usually found in the plant cells. ಈಗ 2 marks questions ಆಲ್ಮೋಸ್ಟ್ ನಾವು ಒಂದು 17 questions ನೋಡಿದ್ವಿ. ಮ್ಯಾಕ್ಸಿಮಮ್ ಫ್ರಮ್ ದಿ 17 questions only you will get the 2 marks 1 question. ಪ್ಲಸ್ ಈ ಕಂಟೆಂಟ್ ಅನ್ನೋದು ನಿಮಗೆ MCQs ಹೆಲ್ಪ್ ಆಗುತ್ತೆ, 1 ಮಾರ್ಕು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಆಲ್ಸೋ ಹೆಲ್ಪ್ ಯು ಟು ಆನ್ಸರ್ 5 marks ಕ್ವಶನ್ಸ್. ಬಿಕಾಸ್ ಕೆಲವು ಟೈಮ್ಸ್ 5 marks ಕ್ವಶನ್ಸಲ್ಲಿ ಅವರು ಪಾರ್ಟ್ ಎ ಪಾರ್ಟ್ ಬಿ ಅಂತ ಕೇಳ್ತಾರೆ, ಅದರಲ್ಲಿ ಅವು ಇನ್ಕ್ಲೂಡ್ ಆಗಿರ್ತವೆ. ಲೆಟ್ ಅಸ್ ಸಿ ದಿ ಸಾಲಿಡ್ 5 marks ಕ್ವಶನ್ಸ್. ಎಕ್ಸ್ಪ್ಲೈನ್ 1 gene ಇನ್ಹೆರಿಟೆನ್ಸ್ ಇನ್ ಪೈಸಮ್ ಸಟೈವಮ್ ಪೀ ಪ್ಲ್ಯಾಂಟ್ ವಿತ್ ಎನ್ ಎಕ್ಸಾಂಪಲ್. 1 gene ಇನ್ಹೆರಿಟೆನ್ಸ್ ಅಂದ್ರೇನು? ಜನರಲಿ ಮೊನೋಹೈಬ್ರಿಡ್ ಕ್ರಾಸ್. ಅದನ್ನು ಇನ್ನೊಂದು ಥರ ಕೇಳಿದ್ದಾರೆ, ರೈಟ್ ಎ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಇನ್ಹೆರಿಟೆನ್ಸ್ ಆಫ್ 1 gene ಇನ್ ಎ ಪೀ ಪ್ಲ್ಯಾಂಟ್. ಇದು ಸೇಮ್, ಎರಡು ಒಂದೇ. ಇನ್ನೊಂದು ಥರ ಎಕ್ಸ್ಪ್ಲೈನ್ ಮೆಂಡಲ್ಸ್ ಲಾ ಆಫ್ ಡಾಮಿನೆನ್ಸ್ ವಿತ್ ಎಕ್ಸಾಂಪಲ್ ಆ್ಯಂಡ್ ಡ್ರಾ ಎ ಕನ್ಕ್ಲೂಷನ್. ಇದು ಸೇಮ್. ಸೊ ಈಗ ಈ 3 ಕ್ವಶನ್ಗೆ ನಾವು ಏನು ಆನ್ಸರ್ ಕೊಡ್ಬೋದು? ಕಾಮನ್ ಆನ್ಸರ್ 1 gene ಇನ್ಹೆರಿಟೆನ್ಸ್ ಅಂದರೆ ಫಸ್ಟ್ ಡೆಫಿನೇಷನ್ ಬರೀಬೇಕು. ಯು ಮಸ್ಟ್ ರಿಮೆಂಬರ್ ದಿಸ್ ಡೆಫಿನೇಷನ್. 1 gene ಇನ್ಹೆರಿಟೆನ್ಸ್ ಅಂದ್ರೇನು? Inheritance of a single pair of allele or inheritance of a 1 gene. Studying inheritance of 1 gene is called as 1 gene inheritance. Simple. So inheritance of a single pair of contrasting characters. ನಿಮಗೆ ಇದು ತುಂಬ ದೊಡ್ಡದು ಅನಿಸಿದ್ರೆ ಸಿಂಪಲ್ ಆಗಿ ನೀವು ಏನು ಮಾಡ್ಬೋದು, study of inheritance of a single gene is called as 1 gene inheritance. Simple. This was studied by Mendel in the pea plant, that is Pisum sativum, scientific name of the pea plant. ಏನು 7 ಡಿಫ್ರೆಂಟ್ ಟೈಪ್ ಆಫ್ ಕ್ಯಾರೆಕ್ಟರ್ಸ್ ಮೇಲೆ ಅವರು ಓದಿದ್ದಾರೆ. ನಾವು ಯಾವುದೋ ಒಂದು ಎಕ್ಸಾಂಪಲ್ ತಗೋಬೋದು. ಸೊ ವಿಲ್ ಟೇಕ್ ಟಾಲ್ ವರ್ಸಸ್ ಡ್ವಾರ್ಫ್. ಸೊ ಒಂದು ಟಾಲ್ ಪ್ಲ್ಯಾಂಟ್, ಒಂದು ಡ್ವಾರ್ಫ್ ಪ್ಲ್ಯಾಂಟ್ ತಗೊಳ್ಳೋಣ. ಸೊ ಪ್ಯೂರ್ ಲೈನ್ಸ್, ಫಸ್ಟ್ ಪೇರೆಂಟ್ಸ್ ಯಾರು?
pure lines. So this is a homozygous tall, this is a homozygous dwarf. ಈ ಥರ ಪ್ಲಾಂಟ್ಸ್ನ ತಗೊಂಡಿದ್ರೆ ಇವೆಲ್ಲ ಒಂದೇ ಕೈಂಡ್ ಆಫ್ ಗ್ಯಾಮೆಟ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. ಟಾಲ್ ಪ್ರೊಡ್ಯೂಸಸ್ ಓನ್ಲಿ ಕ್ಯಾಪಿಟಲ್ ಟಿ ಟೈಪ್ ಆಫ್ ಗ್ಯಾಮೆಟ್, ಡ್ವಾರ್ಫ್ ಅನ್ನೋದು ಸ್ಮಾಲ್ ಟಿ ಟೈಪ್ ಆಫ್ ಗ್ಯಾಮೆಟ್ನ. ಸೊ ಇದು ಎರಡು ಫ್ಯೂಸ್ ಆಗಿದರೆ F1 ಜನರೇಷನ್ ಈಸ್ ಪ್ರೊಡ್ಯೂಸಿಂಗ್ F1 progeny ಆರ್ F1 ಜನರೇಷನ್. F1 ಅಂದರೆ ಫಿಲಿಯಲ್. ಫಿಲಿಯಲ್ ಅಂದರೆ ಏನು? ಸನ್ ಆರ್ ಡಾಟರ್. ಫಸ್ಟ್ ಸನ್ ಆರ್ ಡಾಟರ್ ಅನ್ನೋದು ಇದು. ಇದು ಯಾವ ಥರ ಕಾಣಿಸ್ತಾ ಇದೆ? ಟಾಲ್, ದಿಸ್ ಈಸ್ ಆಲ್ಸೋ ಗ್ರೋಯಿಂಗ್ ಲೈಕ್ ದ ಪೇರೆಂಟ್. ಟಾಲ್ ಥರ ಗ್ರೋ ಆಗ್ತಾ ಇದೆ. ಈಗ ನೆಕ್ಸ್ಟ್ ಅದನ್ನು ನಾವೇನು ಮಾಡ್ತೀವಿ? we will take another tall versus tall. We are going to self the F1 generation. So ಇದು heterozygous tall, ಇದು heterozygous tall. ಇಲ್ಲಿ ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಟೈಪ್ ಆಫ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಿದ್ದಾವೆ. ಇಲ್ಲಿನೂ ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಟೈಪ್ ಆಫ್ ಗ್ಯಾಮೆಟ್ಸ್. ಸೊ ಯು ಕ್ಯಾನ್ ಡ್ರಾ ದ ಪುನ್ನೆಟ್ ಸ್ಕ್ವೇರ್ ಆ್ಯಂಡ್ ಫೈಂಡ್ ದಿ genotype combination. Capital T, capital T, capital T, small t. So ಈಗ ಫಿನೋಟೈಪಿಕ್ ರೇಷಿಯೋ, ಫಿನೋಟೈಪಿಕ್ ರೇಷಿಯೋ ಏನಿದೆ ಇಲ್ಲಿ? ಯಾವ ಥರ ಪ್ಲ್ಯಾಂಟ್ಸ್ ಬಂದಿದ್ದಾವೆ? ಟಾಲ್ ಪ್ಲ್ಯಾಂಟ್ಸ್ ಬಂದಿದ್ದಾವೆ ಪ್ಲಸ್ ಡ್ವಾರ್ಫ್ ಪ್ಲ್ಯಾಂಟ್ಸ್ ಬಂದಿದ್ದಾವೆ. ಟಾಲ್ ಪ್ಲ್ಯಾಂಟ್ಸ್ ಟೋಟಲ್ ಆಗಿ 3 ಇದ್ದಾವೆ, ಡ್ವಾರ್ಫ್ ಪ್ಲ್ಯಾಂಟ್ 1 ಇದೆ. ಸೊ ಇವು 3 ಟಾಲ್ ಪ್ಲ್ಯಾಂಟ್ಸ್ ಆಗ್ತವೆ, ಇದೊಂದು ಡ್ವಾರ್ಫ್ ಪ್ಲ್ಯಾಂಟ್ ಆಗುತ್ತೆ. ಜಿನೋಟೈಪಿಕ್ ರೇಷಿಯೋ ಏನು? ಜಿನೋಟೈಪಿಕ್ ರೇಷಿಯೋ ಈಸ್ ಕ್ಯಾಪಿಟಲ್ ಟಿ ವರ್ಸಸ್ ಕ್ಯಾಪಿಟಲ್ ಟಿ ವರ್ಸಸ್ ಸ್ಮಾಲ್ ಟಿ 1:2:1. ಸೊ ಇದು ಆದಮೇಲೆ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಫ್ರಮ್ ದಿಸ್ ಅಬ್ಸರ್ವೇಷನ್? ಏನು ಕನ್ಕ್ಲೂಡ್ ಮಾಡ್ಬೋದು? ಬೇಸ್ಡ್ ಆನ್ ದ ಒನ್ ಜೀನ್ ಇನ್ಹೆರಿಟೆನ್ಸ್, ಈ ಎಕ್ಸ್ಪೆರಿಮೆಂಟ್ ಅನ್ನೋದು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದೆ? ಲಾ ಆಫ್ ಡಾಮಿನೆನ್ಸ್ನ ಮತ್ತು ಲಾ ಆಫ್ ಸೆಗ್ರಿಗೇಷನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಈ ಪಾಯಿಂಟ್ಸ್ನ ಬರೀಬೇಕು. ಸೊ ಲಾ ಆಫ್ ಡಾಮಿನೆನ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀವಿ? ಇನ್ F1 ಜನರೇಷನ್ ವೆನ್ ದೇರ್ ಈಸ್ ಎ ಕ್ರಾಸ್ ಬಿಟ್ವೀನ್ ಟಾಲ್ ಆ್ಯಂಡ್ ಡ್ವಾರ್ಫ್, ಓನ್ಲಿ ಟಾಲ್ ಆಫ್ ಸ್ಪ್ರಿಂಗ್ಸ್ ಆರ್ ಪ್ರೊಡ್ಯೂಸ್ಡ್. ಎಲ್ಲ ಆಫ್ ಸ್ಪ್ರಿಂಗ್ಸ್ ಒಂದೇ ಥರ ಇದ್ದಾವೆ. ಅಂದರೆ ಒಂದು ಜೀನು ಇನ್ನೊಂದು ಜೀನ್ನ ಡಾಮಿನೇಟ್ ಮಾಡ್ತಾ ಇದೆ. ದಟ್ ಈಸ್ ಎ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಫಾರ್ ಲಾ ಆಫ್ ಡಾಮಿನೆನ್ಸ್. ಲಾ ಆಫ್ ಸೆಗ್ರಿಗೇಷನ್ಗೆ ನೆಕ್ಸ್ಟ್ ಸ್ಲೈಡಲ್ಲಿ ನಾವಿಲ್ಲಿ ನೋಡಿದ್ವಿ. ಲಾ ಆಫ್ ಸೆಗ್ರಿಗೇಷನ್ಗೆ F2 ಜನರೇಷನಲ್ಲಿ ಎರಡು ಪ್ರೀವಿಯಸ್ F1 ಅಲ್ಲಿ ಡ್ವಾರ್ಫ್ ಅನ್ನೋದು ಸಪ್ರೆಸ್ ಆಗಿದೆ, ಬಟ್ ಇಲ್ಲಿ F2 ಅಲ್ಲಿ ಡ್ವಾರ್ಫ್ ಅನ್ನೋದು ಎಕ್ಸ್ಪ್ರೆಸ್ ಆಗಿದೆ. ದಟ್ ಈಸ್ ಬಿಕಾಸ್ ಆಫ್ ಸೆಗ್ರಿಗೇಷನ್. ಗ್ಯಾಮೆಟ್ಸ್ ಆರ್ allels are equally segregated into the gametes. ಸೊ ಕ್ಯಾಪಿಟಲ್ ಟಿ ಅನ್ನೋದು ಒಂದು ಗ್ಯಾಮೆಟ್ಗೆ ಹೋಗಿದ್ರೆ ಸ್ಮಾಲ್ ಟಿ ಅನ್ನೋದು ಇನ್ನೊಂದು ಗ್ಯಾಮೆಟ್ಗೆ ಹೋಗ್ತಾ ಇದೆ. ಇಟ್ ಈಸ್ ನಾಟ್ ಸೇಯಿಂಗ್ ದಟ್ ನಾನು ನಿನ್ನ ಜೊತೆ ಬರ್ತೀನಿ, ಇಬ್ಬರೂ ಸೇರಿ ಒಂದೇ ಗ್ಯಾಮೆಟಲ್ಲಿ ಇರೋಣ ಅಂತ ಹೇಳ್ತಾ ಇಲ್ಲ. ಡ್ಯೂರಿಂಗ್ ಸೆಲ್ ಡಿವಿಷನ್ allels are independently segregating. That is why it is called a law of segregation. ಓಕೆ, ಫಿನೋಟೈಪಿಕ್ ರೇಷಿಯೋ ಮೆನ್ಷನ್ ಮಾಡಬೇಕು, ಜಿನೋಟೈಪಿಕ್ ರೇಷಿಯೋ ಮೆನ್ಷನ್ ಮಾಡಬೇಕು, ಈ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ನ ನೀಟಾಗಿ ಬರೀಬೇಕು. ಅದಾದಮೇಲೆ ಈ ಸ್ಟೇಟ್ಮೆಂಟ್ನ ಬರೀಬೇಕು, ಡೆಫಿನೇಷನ್ ಬರೀಬೇಕು. 5 ಮಾರ್ಕ್ಸ್ ಈಸಿಯಾಗಿ ಬರ್ತವೆ. ತುಂಬ ಇಂಪಾರ್ಟೆಂಟ್ ಕ್ವಶನು. ಆಲ್ಮೋಸ್ಟ್ 2024, 2025 ಆಲ್ 3 ಪೇಪರ್ಸಲ್ಲಿ ಈ ಕ್ವಶನ್ನ ಕೇಳಿದ್ದಾರೆ. ನೆಕ್ಸ್ಟ್, ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್? ಮೆನ್ಷನ್ ಒನ್ ಎಕ್ಸಾಂಪಲ್, ರೈಟ್ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ದ ಸೇಮ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೇನು? ಒನ್ ಎಕ್ಸಾಂಪಲು ಡ್ರಾಯಿಂಗ್. ಎಕ್ಸ್ಪ್ಲೈನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ವಿತ್ ಎಕ್ಸಾಂಪಲ್. ಆರ್ F2 progeny of monohybrid cross showed phenotypic ratio 1:2:1, unlike that of Mendel's monohybrid F2 ratio. ಇಲ್ಲಿ ಫಿನೋಟೈಪಿಕ್ ರೇಷಿಯೋ 1:2:1 ಅಂದರೆ ಆಬ್ವಿಯಸ್ಲಿ ದಟ್ ಈಸ್ ಆ್ಯಕ್ಚುಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ರಿಪ್ರೆಸೆಂಟ್ ಸ್ಕಿಮ್ಯಾಟಿಕಲಿ ದ ರಿಸಲ್ಟ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಎಲ್ಲ ಒಂದೇ ಅಮ್ಮ. ಇನ್ ಸ್ನ್ಯಾಪ್ ಡ್ರ್ಯಾಗನ್ ಪ್ಲಾಂಟ್ ಅಂತ ಕೇಳಿದ್ದಾರೆ, ಅದು ಎಕ್ಸಾಂಪಲ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ಈ ಎಲ್ಲ 4 ಕ್ವಶನ್ಸ್ಗೂ ಒಂದೊಂದು ಪೇಪರಲ್ಲೂ ಒಂದೊಂದು ಥರ ಕೇಳಿದ್ದಾರೆ, ಬಟ್ ಆನ್ಸರ್ ಈಸ್ ಸೇಮ್. ಸೊ ಅದಕ್ಕೆ ಫಸ್ಟ್ ಕ್ವಶನ್ ಆ್ಯಂಡ್ ಸೆಕೆಂಡ್ ಕ್ವಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ಸೆಕೆಂಡ್ ಕ್ವಶನ್ ಕೊಟ್ಟಿದ್ರೆ ನೀವೇನು ಆನ್ಸರ್ ಬರೀಬೇಕು? ಇನ್ಕಂಪ್ಲೀಟ್ ಡಾಮಿನೆನ್ಸ್ನ ಫಸ್ಟ್ ಡಿಫೈನ್ ಮಾಡಬೇಕು. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ಏನು? ಇನ್ ಎ ಹೆಟೆರೋಜೈಗಸ್ ಕಂಡೀಷನ್, ವೆನ್ ದೇರ್ ಈಸ್ ಎ ಹೆಟೆರೋಜೈಗಸ್ ಕಂಡೀಷನ್ ಅಂದರೆ
ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಏನೋ ಒಂದು ನಿಮ್ಗೆ ಗೊತ್ತಿರೋ 2 ಲೆಟರ್ ತಗೊಳ್ಳಿ, ಕ್ಯಾಪಿಟಲ್ ಎ ಸ್ಮಾಲ್ ಎ. ಇನ್ ಎ ಹೆಟೆರೋಜೈಗಸ್ ಕಂಡೀಷನ್ one allele is not dominating the other. ಪ್ರೀವಿಯಸ್ಲಿ ಡಾಮಿನೇಟ್ ಮಾಡಿದೆ, ಅದಕ್ಕೆ ನಾವು ಲಾ ಡಾಮಿನೆನ್ಸ್ ಅಂತ ಕೇಳಿದ್ವಿ. ಈಗ ಇನ್ ಎ ಹೆಟ್ರೋಜೈಗಸ್ ಕಂಡೀಷನ್ ಬೋತ್ ದ ಅಲ್ಲೀಲ್ಸ್ ಆರ್ ಅನೇಬಲ್ ಟು ಡಾಮಿನೇಟ್ ಈಚ್ ಅದರ್. ಯಾರನ್ನ ಡಾಮಿನೇಟ್ ಮಾಡೋ ಕೆಪಾಸಿಟಿ ಅವ್ರಿಗೆಲ್ಲ. ದಟ್ ಈಸ್ ವೈ ಇಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಎ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್. ಇದು ಎ ಜೊತೆನೂ ಎ ಥರನೂ ಬಿಹೇವ್ ಮಾಡಲ್ಲ, ಸ್ಮಾಲ್ ಎ ಥರನೂ ಬಿಹೇವ್ ಮಾಡಲ್ಲ. ಇಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಎನ್ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್. ದಟ್ ಈಸ್ ವೈಟ್ ಈಸ್ ಕಾಲ್ಡ್ ಆಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ನಿಮಗೆ ಇಷ್ಟು ಡೆಫಿನೇಷನ್ ತುಂಬ ಡಿಫಿಕಲ್ಟ್ ಆಗಿದ್ದರೆ ಇಲ್ಲಿ ನೀವು ಸಿಂಪಲಾಗಿ ಒಂದು ಕೆಲಸ ಮಾಡ್ಬೋದು. ಈಗ ಒಂದು ಕ್ರಾಸಲ್ಲಿ ದೇರ್ ಈಸ್ ಎ ಪೇರೆಂಟ್ ಪ್ಲ್ಯಾಂಟ್, ಹೋಮೋಜೈಗಸ್ ಪೇರೆಂಟ್, ಡಾಮಿನೆಂಟ್ ಹೋಮೋಜೈಗಸ್ ಪೇರೆಂಟ್ಸ್ 2 ಕ್ರಾಸ್ ಮಾಡಿರುವಾಗ ಬಂದಿರೋ F1 ಜನರೇಷನ್, F1 ಇಂಡಿವಿಜುವಲ್ಸ್. F1 individuals does not resemble their parents. If F1 is looking like their parent, one of the parent, that is called as law of dominance. If F1 individual is not looking like their parent, it is intermediate to their parent, that is called as incomplete dominance. At least ನೀವು ಈ ಒಂದು ಲೈನ್ ಡೆಫಿನೇಷನ್ ಆಗಿ ಬರೀಬೋದು. ಆರ್ ಹೆಟೆರೋಜೈಗಟ್ಸ್, F1 ಇಂಡಿವಿಜುವಲ್ ಅಂದರೆ ಯಾರು? ಹೆಟೆರೋಜೈಗಟ್, ಹೈಬ್ರಿಡ್. ಹೈಬ್ರಿಡ್ಸ್ ಆರ್ ರಿಕಾಂಬಿನೆಂಟ್ಸ್ ಡು ನಾಟ್ ಲುಕ್ ಲೈಕ್ ದೇರ್ ಪೇರೆಂಟ್ಸ್. ಇದನ್ನು ಡೆಫಿನೇಷನ್ ಥರ ಬರೀಬೋದು. ಇನಿ ಒನ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಎ ಡೆಫಿನೇಷನ್. ನಿಮಗೆ ಔಟ್ ಎಲ್ಲ ಈಸಿಯಾಗಿ ಅರ್ಥ ಆಗಿದೆ ಅಂದರೆ ಎಲ್ಲ 3ನೂ ಬರೀರಿ, ಇಲ್ಲ ಅಂದರೆ ನೀವು ಒಂದು ಸ್ಟೇಟ್ಮೆಂಟ್ ನೀವು ಡೆಫಿನೇಷನ್ ಥರ ಮಾಡ್ಕೋಬೋದು. ಎಕ್ಸಾಂಪಲ್ ಏನು? ಸ್ನ್ಯಾಪ್ ಡ್ರ್ಯಾಗನ್, ಆಲ್ಸೋ ಕಾಲ್ಡ್ ಎ ಡಾಗ್ ಫ್ಲವರ್. ಈ ಫ್ಲವರಲ್ಲಿ ಕಲರ್ಸ್, ಇನ್ಹೆರಿಟೆನ್ಸ್ ಆಫ್ ದ ಫ್ಲವರ್ ಕಲರ್ ಇನ್ ಡಾಗ್ ಫ್ಲವರ್, ಆ ಸ್ನ್ಯಾಪ್ ಡ್ರ್ಯಾಗನ್ ಆರ್ ಆ್ಯಂಟೀರಿಯನಮ್ ಸ್ಪೀಸಸ್. ಇದನ್ನು ನೋಡೋಣ ನಾವು ಯಾವ ಥರ ಬರುತ್ತೆ ಅಂತ. ಡಾಗ್ ಫ್ಲವರ್ ಜನರಲಿ ಒಂದು ರೆಡ್ ಫ್ಲವರ್ ಪ್ಲ್ಯಾಂಟ್ ಸ್ನ್ಯಾಪ್ ಡ್ರ್ಯಾಗನ್ನ ವೈಟ್ ಕಲರ್ ಫ್ಲವರ್ ಇರೋ ಪ್ಲ್ಯಾಂಟ್ ಜೊತೆ ನಾವು ಕ್ರಾಸ್ ಪಾಲಿನೇಟ್ ಮಾಡ್ತಾ ಇದ್ದೀವಿ. ರೆಡ್ ಕಲರ್ ಈಸ್ ಬಿಕಾಸ್ ಆಫ್ ದ ಕ್ಯಾಪ್ಲರ್, ವೈಟ್ ಕಲರ್ನ ನಾವು ಸ್ಮಾಲರ್ ಅಂತ ತಗೊತಾ ಇದ್ದೀವಿ. ಸೊ ಈ ಥರ ಒಂದು ರೆಡ್ ಕಲರ್ ಸ್ನ್ಯಾಪ್ ಡ್ರ್ಯಾಗನ್ ಫ್ಲವರ್ನ ವೈಟ್ ಕಲರ್ ಫ್ಲವರ್ ಜೊತೆ ಕ್ರಾಸ್ ಪಾಲಿನೇಟ್ ಮಾಡ್ತಾ ಇದ್ದೀವಿ. ಇದೇನಾಗತ್ತಮ್ಮ? ಕ್ಯಾಪಿಟಲ್ ಟೈಪ್, and this will produce smaller type of gamete. ಇದು 2 ಫ್ಯೂಸ್ ಆಗಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬಂದಿದೆ. ಇದು F1 ಫಸ್ಟ್ ಸನ್ ಆರ್ ಡಾಟರ್, F1 ಜನರೇಷನ್. ಇದು ಆ್ಯಸ್ ಪರ್ ಲಾ ಆಫ್ ಡಾಮಿನೇಷನ್ ಯಾವ ಥರ ಕಾಣಿಸ್ಬೇಕು? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂದರೆ ರೆಡ್ ಥರ ಕಾಣಿಸ್ಬೇಕು. ಬಟ್ ಸರ್ಪ್ರೈಸಿಂಗ್ಲಿ ಇದು ಹೆಂಗೆ ಬಂದಿದೆ? ದಿಸ್ ಈಸ್ ಲುಕಿಂಗ್ ಲೈಕ್ ಎ ಪಿಂಕ್. ಸೊ ಇದು ಪಿಂಕ್ ಫ್ಲವರ್ ಆಗಿ ಡೆವಲಪ್ ಆಗಿದೆ. ಅಂದರೆ ಏನು, ಇಲ್ಲಿ ಕ್ಯಾಪಿಟಲ್ ಆರ್ ಅನ್ನೋದು ಕಂಪ್ಲೀಟ್ ಆಗಿ ಡಾಮಿನೆಂಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಸ್ಮಾಲ್ ಆರ್ನ. ಸಿಮಿಲರ್ಲಿ ಸ್ಮಾಲ್ ಆರ್ ಈಸ್ ಆಲ್ಸೋ ಅನೇಬಲ್ ಟು ಪ್ರೊಡ್ಯೂಸ್ ಇಟ್ಸ್ ಕಲರ್ ವೈಟ್. ಸೊ 2 ಕಾಂಪ್ರಮೈಸ್ ಆಗಿ ಇನ್ನೊಂದು ಇಂಟರ್ಮೀಡಿಯೇಟ್ ಕಲರ್ನ ತಗೊಬಂದಿದ್ದಾವೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಈಗ ಮತ್ತೆ ಏನಾಗುತ್ತೆ? ವೆನ್ ಯು ಸೆಲ್ಫ್ ಕ್ರಾಸ್ ಬಿಟ್ವೀನ್ F1 ಇಂಡಿವಿಜುವಲ್ಸ್, ಇದನ್ನ ಚೆಕರ್ ಬೋರ್ಡ್ ಹಾಕಿ ಸೊ ಕ್ಯಾಪಿಟಲ್ ಸ್ಮಾಲ್ ಆರ್ ಈ ಥರ 4 ಆರ್ಗನಿಸಮ್ಸ್ ಬರ್ತವೆ. ಈಗ ಇದರಲ್ಲಿ ಇದು ರೆಡ್ ಕಲರ್ ಆಗಿ ಬರುತ್ತೆ. ಫಿನೋಟೈಪಿಕ್ ರೇಷಿಯೋ ಇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, ರೆಡ್ ಕಲರ್ ವರ್ಸಸ್ ಪಿಂಕ್ ಕಲರ್ ವರ್ಸಸ್ ವೈಟ್. ಸೊ 3 ಫಿನೋಟೈಪ್ಸ್ ಬಂದಿದ್ದಾವೆ, 2 ಅಲ್ಲ, ಇಲ್ಲಿ 3 ಫಿನೋಟೈಪ್ಸ್ ಬಂದಿದ್ದಾವೆ. ರೆಡ್ ಕಲರ್ 1, ಪಿಂಕ್ ಕಲರ್ 2, ವೈಟ್ ಕಲರ್ 1. ಸೇಮ್ ಜೀನೋಟೈಪಿಕ್ ರೇಷಿಯೋ ಅನ್ನೋದು ನೀವು ನೋಡಿದರೆ ಹೋಮೋಜೈಗಸ್ ಕ್ಯಾಪ್ಲಾರ್, ಹೆಟ್ರೋಜೈಗಸ್ ಕ್ಯಾಪ್ಲಾರ್ ಸ್ಮಾಲರ್, ಹೋಮೋಜೈಗಸ್ ಸ್ಮಾಲರ್. ಇದು ಅಷ್ಟೇ 1:2:1. So in incomplete dominance also the phenotypic ratio and genotypic ratio both are same, that is 1:2:1. ನಾವು ಏನು ಮಾಡಬೇಕು? ಈ ಥರ ಕ್ವಶನ್ ಕೊಟ್ಟಿರುವಾಗ when they give these kind of questions regarding incomplete dominance, ನಿಮಗೆ ಕ್ವಶನಲ್ಲಿ incomplete dominance ಅಂತ ಕಾಣಿಸಿದ್ರೆ for 5 marks you should write this. First definition, then example ಆದಮೇಲೆ
ನೀಟಾಗಿ ಈ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್, ಫಿನೋಟೈಪಿಕ್ ರೇಷಿಯೋ, ಜಿನೋಟೈಪಿಕ್ ರೇಷಿಯೋ ಅಷ್ಟೇ ಅಮ್ಮ. 5 ಮಾರ್ಕ್ಸ್ ಆರಾಮಾಗಿ ಬರ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ದ ಪ್ಯಾಟರ್ನ್ಸ್ ಆಫ್ ಇನ್ಹೆರಿಟೆನ್ಸ್ ಮೆನ್ಷನ್ಡ್ ಇನ್ ದ ಕೇಸಸ್ ಬಿಲೋ. ಇಲ್ಲಿ ಕೆಲವು ಪ್ಯಾಟರ್ನ್ಸ್ ಕೊಟ್ಟಿದ್ದಾರೆ, ಯಾವ ಥರ ಪ್ಯಾಟರ್ನ್ ಅಂತ ನಾವು ಐಡೆಂಟಿಫೈ ಮಾಡಬೇಕಂತ ನೋಡೋಣ. ಎ ಸಿಂಗಲ್ ಟ್ರೈಟ್ ಕಂಟ್ರೋಲ್ಡ್ ಬೈ ಮೋರ್ ದ್ಯಾನ್ 1 ಜೀನ್. ಏನಿದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ 2 ಮಾರ್ಕ್ಸಲ್ಲಿ. ಪಾಲಿಜೀನ್, ಒಂದೇ ಟ್ರೈಟ್ ಸ್ಕಿನ್ ಕಲರ್ ಅನ್ನೋದು ಒಂದು ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರು ಎಷ್ಟು ಜೀನ್ಸಿಂದ ಕಂಟ್ರೋಲ್ ಆಗ್ತಾ ಇದೆ? 3 pairs ಆಫ್ ಜೀನ್ಸ್. ಸೊ 1 ಕ್ಯಾರೆಕ್ಟರ್ ಈಸ್ ಕಂಟ್ರೋಲ್ ಬೈ ಮೋರ್ ದ್ಯಾನ್ 2 or 3 ಟೈಪ್ ಆಫ್ ಜೀನ್ಸ್. ದಟ್ ಈಸ್ ವೈ ಇಟ್ ಈಸ್ ನೋನ್ ಆಸ್ ಪಾಲಿಜೀನಿಕ್ ಇನ್ಹೆರಿಟೆನ್ಸ್ ಅಷ್ಟೇ. ಇದು ಒಂದು ವರ್ಡ್ ಬರೆದಿದ್ರೆ ನಿಮಗೆ 1 ಮಾರ್ಕ್. ಇಲ್ಲಿ 5 ಇದಾವಲ್ಲ, ಈಚ್ ಒನ್ ಕ್ಯಾರೀಸ್ 1 ಮಾರ್ಕ್. ಎ ಸಿಂಗಲ್ ಟ್ರೈಟ್ ಈಸ್ ಕಂಟ್ರೋಲ್ಡ್ ಬೈ ಮೋರ್ ದ್ಯಾನ್ 1 ಜೀನ್. ಇಟ್ ಈಸ್ ಕಾಲ್ಡ್ ಆಸ್ ಪಾಲಿಜೀನಿಕ್ ಇನ್ಹೆರಿಟೆನ್ಸ್. ದ F1 progeny resembles both the parents. F1 ಆಫ್ಸ್ಪ್ರಿಂಗ್ ಅನ್ನೋದು 2 ಪೇರೆಂಟ್ ಥರ ಕಾಣಿಸಿದ್ರೆ ಅದು ಕೋಡಾಮಿನೆನ್ಸ್. ಯಾರ ಥರನೂ ಕಾಣಿಸಲ್ಲ ಅಂದರೆ ದಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇಫ್ ಇಟ್ ಈಸ್ ಲುಕಿಂಗ್ ಲೈಕ್ ಎನಿ ಒನ್ ಆಫ್ ದ ಪೇರೆಂಟ್, ದಟ್ ಈಸ್ ಕಾಲ್ಡ್ ಆಸ್ ಲಾ ಆಫ್ ಡಾಮಿನೆನ್ಸ್. ಸೊ ಇದು ಈಸಿ. ಕೋಡಾಮಿನೆನ್ಸ್ ಅಂತ ಬರೆದಿದ್ರೆ 1 ಮಾರ್ಕಮ್ಮ. ಎ ಸಿಂಗಲ್ ಜೀನ್ ಎಕ್ಸಿಬಿಟ್ಸ್ ಮಲ್ಟಿಪಲ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಒಂದು ಜೀನು ಮಲ್ಟಿಪಲ್ ಫಿನೋಟೈಪ್ಸ್, ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಇಟ್ ಈಸ್ ಗೋಯಿಂಗ್ ಟು ಶೋ. ದಟ್ ಈಸ್ ಪ್ಲಿಯೋಟ್ರೋಪಿ. ಪ್ಲಿಯೋಟ್ರೋಪಿ ಅಂದರೆ 1 ಜೀನ್ ಮಲ್ಟಿಪಲ್ ಎಫೆಕ್ಟ್ಸ್. ಪಾಲಿಜೀನ್ ಅಂದರೆ 1 ಕ್ಯಾರೆಕ್ಟರ್ ಕಂಟ್ರೋಲ್ಡ್ ಬೈ ಮೆನಿ ಜೀನ್ಸ್. ಮೋರ್ ದ್ಯಾನ್ 2 alleles ಕಂಟ್ರೋಲ್ ದ ಎಕ್ಸ್ಪ್ರೆಷನ್ ಆಫ್ ಎ ಟ್ರೈಟ್. 2 ಜಾಸ್ತಿ allele ಇದ್ರೆ ದಟ್ ಈಸ್ ಮಲ್ಟಿಪಲ್ allele. ಮೋರ್ ನಂಬರ್ ಆಫ್ ಮೇಲ್ಸ್ ಅಫೆಕ್ಟೆಡ್ ದ್ಯಾನ್ ಫೀಮೇಲ್ಸ್. ಜನರಲಿ ಮೇಲ್ಸ್ ಜಾಸ್ತಿ ಅಫೆಕ್ಟ್ ಆಗಿದ್ರೆ ದಟ್ ಈಸ್ ಎ X-linked inheritance, X-linked recessive. Generally it is X-linked recessive inheritance. ಸೊ ಈ ಥರ ಜಸ್ಟ್ ನೀವು ಐಡೆಂಟಿಫೈ ಮಾಡಿ ನೇಮ್ಸ್ ಬರೆದಿದ್ರೆ 5 ಮಾರ್ಕ್ಸ್ ಅಮ್ಮ. ತುಂಬ ಈಸಿ ಕ್ವಶನ್ ಇದು. ನೆಕ್ಸ್ಟ್ ಇದಿನ್ನೂ ಈಸಿ. ಮೆನಿ ಪೀಪಲ್ ವಿಲ್ ಸಿ ದಿಸ್ ಲೆಂತಿ ಕ್ವಶನ್ ಅಂಡ್ ದೇ ವಿಲ್ ಅಫ್ರೈಡ್, ದೇ ವಿಲ್ ಪ್ಯಾನಿಕ್. ಅಯ್ಯೋ ದಿಸ್ ಮಚ್ ಬಿಗ್ ಕ್ವಶನ್ ನನ್ನ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಬಿಡ್ತಾರೆ. ಬಟ್ ಇದು ತುಂಬ ಈಸಿ. ಇಟ್ ಈಸ್ ವೆರಿ ಈಸಿ ಟು ಸ್ಕೋರ್ 5 ಮಾರ್ಕ್ಸ್. ಈ ಥರ ಇಟ್ಟಿದ್ರೆ ಒಂದು 2 ಮಿನಿಟ್ಸಲ್ಲಿ ನಾವು 5 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಇವ್ರೇನು ಕೇಳ್ತಾ ಇದ್ದಾರೆ ಈಗ, ರಿಸಲ್ಟ್ಸ್ ಆಫ್ ಎ ಮೆಂಡೆಲಿಯನ್ ಡೈಹೈಬ್ರಿಡ್ ಕ್ರಾಸ್ ಆರ್ ರಿಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ಪುನ್ನೆಟ್ ಸ್ಕ್ವೇರ್. ಒಂದು ಪುನ್ನೆಟ್ ಸ್ಕ್ವೇರ್ ಕೊಟ್ಟಿದ್ದಾರೆ ಡೈಹೈಬ್ರಿಡ್ ಕ್ರಾಸ್ನ. ಅಂಡ್ ದೇ ಆರ್ ಆಸ್ಕಿಂಗ್ ಸಮ್ ಕ್ವಶನ್ಸ್ A to J. ಸಮ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ನಾವು ಇದನ್ನು ಐಡೆಂಟಿಫೈ ಮಾಡಬೇಕು. ನಂಬರ್ ಆಫ್ ಪೇರೆಂಟಲ್ ಟೈಪ್ ನೋಡೋಣ. ದೀಸ್ ಆರ್ ದ ಕ್ವಶನ್ಸ್ ಅಮ್ಮ. ನಂಬರ್ ಆಫ್ ಪೇರೆಂಟಲ್ ಟೈಪ್ಸ್ ಪ್ರೋಜನಿ, ನಂಬರ್ ಆಫ್ ರೀಕಾಂಬಿನೆಂಟ್ ಪ್ರೋಜನಿ, ಹೋಮೋಜೈಗಸ್ ಪ್ರೋಜನಿ ಎಲ್ಲ. ಇದನ್ನು ನೀವು ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ನಾನು ಒಂದು ಸಿಂಪಲಾಗಿ ಹೇಳ್ಕೊಡ್ತೀನಿ. ಈಗ ಇನ್ ಎನಿ ಡೈಹೈಬ್ರಿಡ್ ಕ್ರಾಸ್, ಇಲ್ಲಿ ಎಲ್ಲೋ ಮತ್ತು ರೌಂಡ್ ಕೊಟ್ಟಿದ್ದಾರೆ. ಎನಿ ಡೈಹೈಬ್ರಿಡ್ ಕ್ರಾಸ್ ಫಿನೋಟೈಪಿಕ್ ರೇಷಿಯೋ ಇದೆಯಲ್ಲ 9:3:3:1 ಇದು ಕೊಟ್ಟಿದ್ದಾರೆ. 9:3:3:1. ಸೊ ಇಲ್ಲಿ ಪೇರೆಂಟ್ ಯಾರು? ಯೆಲ್ಲೋ ರೌಂಡ್ ವರ್ಸಸ್ ಗ್ರೀನ್ ವಿಂಕಲ್. ಯೆಲ್ಲೋ ರೌಂಡ್ ವರ್ಸಸ್ ಗ್ರೀನ್ ವಿಂಕಲ್, ದಟ್ ಈಸ್ ದ ಪೇರೆಂಟ್. ಸೊ ಈಗ ಕೊಟ್ಟಿರೋ 9:3:3:1, ಈ 9 ಅನ್ನೋದು ಯೆಲ್ಲೋ ರೌಂಡ್, ಈ 1 ಅನ್ನೋದು ಗ್ರೀನ್ ವ್ರಿಂಕಲ್. ಇವು ಆ್ಯಕ್ಚುಯಲ್ ಪೇರೆಂಟ್ ಥರ ಕಾಣಿಸ್ತವೆ. ಫಾರ್ ಅಪಿಯರೆನ್ಸ್ ದೇ ಆರ್ ದ ಪೇರೆಂಟ್ಸ್. ಸೊ ಟೋಟಲ್ 16 ಎಷ್ಟು ಪೇರೆಂಟ್ಸ್ ಇದ್ದಾವೆ? 9 + 1 10. ಫಸ್ಟ್ ಕ್ವಶನ್ ಏನು? ನಂಬರ್ ಆಫ್ ಪೇರೆಂಟಲ್ ಟೈಪ್ಸ್ 10. ದಿಸ್ 3 ಏನು? ಯೆಲ್ಲೋ ಪ್ಲಸ್ ವ್ರಿಂಕಲ್. ಒಂದು ಯೆಲ್ಲೋ ಪ್ಲಸ್ ವ್ರಿಂಕಲ್ ಇರುತ್ತೆ. ನೆಕ್ಸ್ಟ್ 3 ಏನು? ರೌಂಡ್ ಪ್ಲಸ್ ಗ್ರೀನ್ ಇರುತ್ತೆ. ಸೊ ಇವು ಪೇರೆಂಟ್ ಥರ ಅಲ್ಲ, ರೀಕಾಂಬಿನೆಂಟ್ಸ್, ಹೈಬ್ರಿಡ್ಸ್. ಸೊ ದಿಸ್ 3 and 3 ಆರ್ ಬೇಸಿಕಲಿ ಹೈಬ್ರಿಡ್ಸ್, ರೀಕಾಂಬಿನೆಂಟ್ಸ್. ಸೊ ನೆಕ್ಸ್ಟ್ ಏನಿದೆ? ನಂಬರ್ ಆಫ್ ರೀಕಾಂಬಿನೆಂಟ್ ಪ್ರೋಜನಿ ಎಷ್ಟು? 6. ಸೊ ನಮಗೆ ವಿತ್ ಐಸ್ ವಾಟ್ ವಿ ಕ್ಯಾನ್ ಐಡೆಂಟಿಫೈ ಇನ್ 9:3:3:1. 9 + 1 ಅನ್ನೋದು ಪೇರೆಂಟ್, 3 + 3 ಅನ್ನೋದು ರೀಕಾಂಬಿನೆಂಟ್,
ಆಯಿತಾ, 2 1 ಮಾರ್ಕ್ ಬಂದಿದೆ ಅಮ್ಮ ಇಲ್ಲಿ. ನೆಕ್ಸ್ಟ್ ಏನಿದಾವೆ, ನಂಬರ್ ಆಫ್ ಹೋಮೋಜೈಗಸ್ ರೆಸೆಸಿವ್ ಪ್ರೋಜನಿ. ಓ ಮೈ ಗಾಡ್, ಇದೇನೋದು ಹೋಮೋಜೈಗಸ್ ರೆಸೆಸಿವ್ ಅಂತ ಇದೆ ಅಂತ ನೀವು ಅನ್ಕೋಬೋದು. ಇಲ್ಲಿ ನೋಡಿದರೆ ಹೋಮೋಜೈಗಸ್ ರೆಸೆಸಿವ್ ಅಂದರೆ 2 ಹೋಮೋಜೈಗಸ್ ಇರಬೇಕು ಅಂಡ್ ಸ್ಮಾಲ್ ಲೆಟರ್ಸಲ್ಲಿ ಇರಬೇಕು. ಸೊ ನಾವು ಎನಿ ಲೆಟರ್ ಸ್ಮಾಲ್ ವೈ ಸ್ಮಾಲ್ ಆರ್ ಇದೊಂದೇ ಅಲ್ವಾ ಪಾಸಿಬಲ್. ಎಲ್ಲ ಸ್ಮಾಲ್ ಲೆಟರ್ಸ್ ಇರಬೇಕಂದ್ರೆ ಅದೊಂದೇ ಪಾಸಿಬಲ್. ಈ ಥರ ಎಷ್ಟು ಆರ್ಗನಿಸಮ್ಸ್ ಇರ್ತವೆ ಈ 16ಅಲ್ಲಿ? ಇದು ಒಂದೇ ಲಾಸ್ಟ್ ಒಂದು. ಇದನ್ನು ನಾವು ಹೆಂಗೆ ರಿಮೆಂಬರ್ ಮಾಡ್ಕೋಬೇಕಂದ್ರೆ, ಯು ನೋ ದ ಮೋನೋಹೈಬ್ರಿಡ್ ಕ್ರಾಸ್. ಮೋನೋಹೈಬ್ರಿಡ್ ಕ್ರಾಸ್ ಅಂದರೆ ಈಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ವರ್ಸಸ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ತಗೊಳ್ಳೋಣ. ಈ ಕ್ರಾಸಲ್ಲಿ ಸ್ಮಾಲ್ ಟಿ ಆರ್ಗನಿಸಮ್ಸ್ ಎಷ್ಟು ಬರ್ತವೆ? ಒಂದೇ ಬರುತ್ತೆ ಔಟ್ ಆಫ್ 4. ಸೊ ದ ವ್ಯಾಲ್ಯೂ ಆಫ್ ಹೋಮೋಜೈಗಸ್ ಸ್ಮಾಲ್ ಟಿ ಈಸ್ 1/4. ಸಿಮಿಲರ್ಲಿ ಕ್ಯಾಪಿಟಲ್ ಟಿ ಎಷ್ಟು ಬರ್ತವೆ? ಇದು ಅಷ್ಟೇ 1/4 ಬರ್ತವೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಹೆಟ್ರೋಜೈಗಸ್ ಎಷ್ಟು ಬರ್ತವೆ? 2 2/4. ಸೊ ನೀವು ಇದನ್ನ ಇಫ್ ಯು ರಿಮೆಂಬರ್, ಹೋಮೋಜೈಗಸ್ ಕಂಡೀಷನ್ ಈಸ್ ಈಕ್ವಲ್ ಟು 1/4, ಹೆಟ್ರೋಜೈಗಸ್ ಕಂಡೀಷನ್ ಈಸ್ ಈಕ್ವಲ್ ಟು 2/4. ಈಗ ಈ ಜೀನೋಟೈಪಲ್ಲಿ ಯಾವುದಿದು ಹೋಮೋಜೈಗಸ್ ರೆಸೆಸಿವ್ ಸ್ಮಾಲ್ ವೈ ಸ್ಮಾಲ್ ಆರ್ ಇದೊಂದು ಪೇರು 1/4 ಇಂಟು 1/4 ಟೋಟಲ್ ಎಷ್ಟು? 1/16. ಸೊ ಔಟ್ ಆಫ್ 16 ಇದು ಒಂದೇ. ಆನ್ಸರ್ ಏನು? 1. ಆ ಪಿಕ್ಚರ್ ನೋಡಿ ಬರಿಬೋದು, ಇಲ್ಲಾಂದರೆ ಸಿಂಪಲಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. 1. ನೆಕ್ಸ್ಟ್, ನಂಬರ್ ಆಫ್ ಹೋಮೋಜೈಗಸ್ ಡಾಮಿನೆಂಟ್ ಪ್ರೋಜನಿ. ಹೋಮೋಜೈಗಸ್ ಡಾಮಿನೆಂಟ್ ಅಂತ ಅಂದರೆ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಇದು ಅಷ್ಟೇ ಅಲ್ವಾ? 1/4 ಇಂಟು 1/4 1/16. ಸೊ ವ್ಯಾಲ್ಯೂ ಈಸ್ 1. ಔಟ್ ಆಫ್ 16 ಇದು ಒಂದೇ ಇರುತ್ತೆ. ನಂಬರ್ ಆಫ್ ಹೋಮೋಜೈಗಸ್ ಪ್ರೋಜನಿ ಫಾರ್ ಬೋತ್ ದ ಟ್ರೈಟ್ಸ್. ಹೋಮೋಜೈಗಸ್ ಪ್ರೋಜನಿ ಫಾರ್ ದ ಬೋತ್ ಟ್ರೈಟ್ಸ್ ಅಂದರೆ ಇದೇನು ಡಬಲ್ ಹೋಮೋಜೈಗಸ್ ಅಂತಾರೆ. ಇದನ್ನು ನಾವು ಇನ್ನೊಂದು ಥರ ಕೇಳ್ಬೋದು, ಡಬಲ್ ಹೋಮೋಜೈಗಸ್ ಅಂತ. ಈ ಥರ ಡೈಹೈಬ್ರಿಡ್ ಕ್ರಾಸಲ್ಲಿ ನಾವು ಜಿನೋಟೈಪ್ಸ್ನ 3 ಕ್ಯಾಟಗರೀಸ್ನ ಮಾಡ್ಬೋದು. ಡಬಲ್ ಹೋಮೋಜೈಗಸ್ ಅಂದರೆ ಏನು? ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ಆರ್ ದಿಸ್ ಇಸ್ ಆಲ್ಸೋ ಬೋತ್ ಹೋಮೋಜೈಗಸ್. ಬಟ್ ಇದು ರಿಸೆಸಿವ್, ಇದು ಡಾಮಿನೆಂಟ್. ಇನ್ನೊಂದು ಏನಿರ್ಬೋದು, ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ದಿಸ್ ಇಸ್ ಆಲ್ಸೋ ಡಬಲ್ ಹೋಮೋಜೈಗಸ್. ಇನ್ನೊಂದು ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ದಿಸ್ ಇಸ್ ಆಲ್ಸೋ ಹೋಮೋಜೈಗಸ್. ಸೊ ದೀಸ್ ಆರ್ ದ 4 genotypes in which both the traits are homozygous. ಇವೆರಡು ಹೋಮೋಜೈಗಸ್ ಥರ ಇರ್ತವೆ. ಸೊ ಇದ್ರ ವ್ಯಾಲ್ಯೂ ಏನು? ಇದು ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ವಿ. 1 ಇದು 1. ಸೊ ಟೋಟಲ್ 4. ಔಟ್ ಆಫ್ 16 ಎಷ್ಟು ಆರ್ಗನಿಸಮ್ಸ್ ಇರ್ತವೆ? ಇವು 4 ಅಷ್ಟೇ. ನಂಬರ್ ಆಫ್ ಹೆಟ್ರೋಜೈಗಸ್ ಪ್ರೋಜನಿ. 2 ಕ್ಯಾರೆಕ್ಟರ್ಗೆ ಹೆಟ್ರೋಜೈಗಸ್ ಇರಬೇಕು. 2 ಕ್ಯಾರೆಕ್ಟರ್ಗೆ ಹೆಟ್ರೋಜೈಗಸ್ ಇರಬೇಕಂದ್ರೆ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಇದು ಒಂದೇ ಪಾಸಿಬಿಲಿಟಿ. ದರ್ ಇಸ್ ನೋ ಅದರ್ ಜಿನೋಟೈಪ್. 2 ಕ್ಯಾರೆಕ್ಟರ್ಸ್ ಹೆಟ್ರೋಜೈಗಸ್ ಇರಬೇಕಂದ್ರೆ ಇದು ಒಂದೇ ಪಾಸಿಬಿಲಿಟಿ. ಈಗ ಎಷ್ಟು ಬರುತ್ತೆ ಇದು? ಹೆಟ್ರೋಜೈಗಸ್ ವ್ಯಾಲ್ಯೂ ಎಷ್ಟಮ್ಮ? 2/4. ಸೊ 2/4 ಇಂಟು 2/4. ಸೊ ಇಟ್ ಈಸ್ 4/16. ಸೊ ಟೋಟಲ್ ವ್ಯಾಲ್ಯೂ ಈಸ್ 4. ಇವು 4 ಇರ್ತವೆ. ಸೊ ದಿಸ್ ಕಾಂಬಿನೇಷನ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ 4. ನಂಬರ್ ಆಫ್ ಪ್ಯೂರ್ ಲೈನ್ ಅಂದರೆ ಏನು? ಪ್ಯೂರ್ ಲೈನ್ ಅಂದರೆ ಹೋಮೋಜೈಗಸ್. ಪ್ಯೂರ್ ಲೈನ್ ಈಸ್ ಈಕ್ವಲ್ ಟು ಹೋಮೋಜೈಗಸ್. ಇದೆ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ಪ್ಯೂರ್ ಲೈನ್ ಅಂದರೆ ಇದು 4. ನಂಬರ್ ಆಫ್ ಹೋಮೋಜೈಗಸ್ ಪ್ರೋಜನಿ ಫಾರ್ ಸಿಂಗಲ್ ಟ್ರೈಟ್. ಯಾವುದೋ ಒಂದು ಟ್ರೈಟ್ಗೆ ಹೋಮೋಜೈಗಸ್ ಇರಬೇಕು, ಅದರ್ ಟ್ರೈಟ್ಗೆ ಹೆಟ್ರೋಜೈಗಸ್ ಇರಬೇಕು. ಆ ಥರ ಏನಿದಾವೆ? ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದು ಒಂದು ಪಾಸಿಬಿಲಿಟಿ. ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ದಿಸ್ ಇಸ್ ಆಲ್ಸೋ ಒಂದು ಪಾಸಿಬಿಲಿಟಿ. ಅದು ಆಪೋಸಿಟ್ ಮಾಡ್ಬೋದಾ? ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕ್ಯಾಪಿಟಲ್ ಆರ್ ಇಲ್ಲಿನೂ ಸೊ ದೀಸ್ 4 ಆರ್ ಹೋಮೋಜೈಗಸ್ ಪ್ರೋಜನಿ ಫಾರ್ ಸಿಂಗಲ್ ಟ್ರೈಟ್. ಒಂದು ಕ್ಯಾರೆಕ್ಟರ್ಗೆ ಹೋಮೋಜೈಗಸ್ ಇರ್ತವೆ, ಇನ್ನೊಂದು ಕ್ಯಾರೆಕ್ಟರ್ಗೆ ಹೆಟ್ರೋಜೈಗಸ್ ಇರ್ತವೆ. ಎಷ್ಟಿದಾವೆ ಇವು? ಇಲ್ಲಿ 1/4
2/4. So total 2/16. So total value is 2. ಇದು ಅಷ್ಟೇ 1/4 into 2/4. So 2/16. This is also 2/4 into 1/4. So total ಎಷ್ಟಿದಾವೆ 8 ಇದಾವೆ. So this is going to be 8. Number of heterozygous progeny for a single trait. ಇದನ್ನೂ ಅಷ್ಟೇ. ಇದರಲ್ಲಿ this is a heterozygous, this is a heterozygous, this is a heterozygous, this is a heterozygous. For single traitಗೆ heterozygous ಇರೋದು ಅವಾವೆ. This is heterozygous for both the characters. We are not going to include this. So this is also going to become 8. Next ಏನಿದೆ, number of recessive progeny for a single trait. ಸಿಂಗಿಲ್ ಟ್ರೈಟ್ಗೆ ರೆಸೆಸಿವ್ ಇರಬೇಕಂತ ಅಂದರೆ ಸ್ಮಾಲ್ ವೈ ಎಷ್ಟಿದ್ದಾವೆ? ಇಲ್ಲೊಂದಿದೆ, 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 ಇಲ್ಲೊಂದಿದೆ. ಸೊ ಈ ಕ್ಯಾಟಗರಿಯಲ್ಲಿ 2 ಇದ್ದಾವೆ, ಈ ಕ್ಯಾಟಗರಿಯಲ್ಲಿ 2 + 2 4 ಇದ್ದಾವೆ. ಸೊ ಟೋಟಲ್ ಇಟ್ ಈಸ್ ಗೋಯಿಂಗ್ ಟು ಬಿ 6. ಸೊ ಇದಕ್ಕೆ ಇನ್ನೂ ಸಿಂಪಲ್ ಆಗಿ ನಾವು ಒಂದು ಟೇಬಲ್ ಹಾಕ್ಕೊಂಡು ಈಸಿಯಾಗಿ ಮಾಡ್ಬೋದು. ಇಲ್ಲ ನಿಮ್ಗೆ ಇದೆಲ್ಲ ಗೊತ್ತಾಗ್ತಾ ಇಲ್ಲ ಅಂದರೆ ಇಲ್ಲಿ ಕೊಟ್ಟಿರೋ ಪಿಕ್ಚರಲ್ಲಿ ಜಸ್ಟ್ ಫೈಂಡ್ ಔಟ್ ಮಾಡಿ. ಬಟ್ ಯು ಶುಡ್ ನೋ ದ ಮೀನಿಂಗ್ ಆಫ್ ವಾಟ್ ಈಸ್ ಹೋಮೋಜೈಗಸ್ ರೆಸೆಸಿವ್, ಹೋಮೋಜೈಗಸ್ ಡಾಮಿನೆಂಟ್, ಹೋಮೋಜೈಗಸ್ ಪ್ರೋಜನಿ ಫಾರ್ ಬೋತ್ ದ ಟ್ರೈಟ್ಸ್, ಹೆಟ್ರೋಜೈಗಸ್ ಪ್ರೋಜನಿ, ಪ್ಯೂರ್ ಲೈನ್ ಅಂದ್ರೇನು, ಸಿಂಗಲ್ ಟ್ರೈಟ್ಗೆ ಹೋಮೋಜೈಗಸ್ ಅಂದ್ರೇನು, ಇದನ್ನು ಯು ಶುಡ್ ಹ್ಯಾವ್ ಐಡಿಯಾ. ಇದು ಐಡಿಯಾ ಇದ್ದರೆ ಅಟ್ಲೀಸ್ಟ್ ಅಲ್ಲಿಂದ ಮ್ಯಾನ್ಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡ್ಬೋದು. ತುಂಬ ಈಸಿಯಾಗಿ ನೀವು 5 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ನ ನೋಡೋಣ. ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬಿ. ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ನ 3 ಮಾರ್ಕ್ಸ್ ಕೊಟ್ಟು +2 ಮಾರ್ಕ್ಸ್ಗೆ ಇನ್ನೊಂದು ಆ್ಯಡ್ ಮಾಡ್ತಾರೆ, ಟೋಟಲ್ 5 ಮಾರ್ಕ್ಸ್. ಮೆನಿ ಟೈಮ್ಸ್ ದೇ ಗೇವ್ ದಿಸ್ ಕ್ವಶನ್. ಹನಿ ಬಿಯಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಅನ್ನೋದು ಇಟ್ ಈಸ್ ಎ ಡಿಫ್ರೆಂಟ್ ಪ್ರಾಸೆಸ್. ಮೇಲ್ಸ್ ಅನ್ನೋದು ಹ್ಯಾಪ್ಲಾಯ್ಡ್ ಇರ್ತವೆ, ಫೀಮೇಲ್ಸ್ ಅನ್ನೋದು ಡಿಪ್ಲಾಯ್ಡ್ ಇರ್ತವೆ. ಸೊ ಟೋಟಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಈಸ್ ಗೋಯಿಂಗ್ ಟು ಡಿಸೈಡ್ ದ ಸೆಕ್ಸ್ ಆಫ್ ದಿ ಆಫ್ಸ್ಪ್ರಿಂಗ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಹ್ಯಾಪ್ಲೋ-ಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್. ಸೊ ಇನ್ ಹನಿ ಬಿ ಸೆಕ್ಸ್ ಇಸ್ ಡಿಟರ್ಮೈನ್ಡ್ ಬೈ ಪ್ಲಾಯ್ಡಿ ಲೆವೆಲ್. ಅದು ಹ್ಯಾಪ್ಲಾಯ್ಡ ಡಿಪ್ಲಾಯ್ಡ. ಹ್ಯಾಪ್ಲಾಯ್ಡ್ ಇದ್ದರೆ ಅದು ಮೇಲ್ ಆಗುತ್ತೆ, ಡಿಪ್ಲಾಯ್ಡ್ ಇದ್ದರೆ ಫೀಮೇಲ್ ಆಗುತ್ತೆ, ನಾಟ್ ಬಿಕಾಸ್ ಆಫ್ ದ ಸಿಂಗಲ್ ಕ್ರೋಮೋಸೋಮ್. So this system is called as haplo-diploid sex determination system. Females are diploid, they will have 32 chromosomes. Males are haploid, so 32 alli half andre 16. Male produces sperms by mitosis. For example, idu male, idu female. Male alli ಎಷ್ಟು chromosome 16, idu 32. Idu gamete produce ಮಾಡಬೇಕು as it is, mitosis. ಇದು ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಮಾಡಬೇಕು, ಇಲ್ಲಿ ಮಿಯೋಸಿಸ್, ಬಿಕಾಸ್ ಇಟ್ ಈಸ್ ಎ ಡಿಪ್ಲಾಯ್ಡ್ ಅಲ್ವಾ. ಸೊ 16 ಎಗ್ ವಿಲ್ ಹ್ಯಾವ್ 16 ಕ್ರೋಮೋಸೋಮ್. ಸೊ ಈಗ ಇದು ಫ್ಯೂಸ್ ಆಗಿದರೆ ಏನಾಗುತ್ತೆ 32. ಇದು 32 ಅಂದರೆ ಡಿಪ್ಲಾಯ್ಡ್. ಸೊ ಡಿಪ್ಲಾಯ್ಡ್ ವಿಲ್ ಡೆವಲಪ್ ಇಂಟು ಫೀಮೇಲ್. ಈಗ ಕೆಲವು ಸಮ್ ಎಗ್ಸ್ ವಿಲ್ ನಾಟ್ ಬಿ ಫರ್ಟಿಲೈಸ್ಡ್, ಅನ್ಫರ್ಟಿಲೈಸ್ಡ್ ಎಗ್ಸ್ ಡೈರೆಕ್ಟ್ಲಿ ವಿಲ್ ಡೆವಲಪ್ ಇಂಟು ಮೇಲ್. ದಿಸ್ ಇಸ್ ಎ unfertilized egg directly will develop into male haploid. It will have only 16 chromosomes. So ಈಗ ಇವನಿಗೆ ಈ ಸನ್ಗೆ ಫಾದರ್ ಇದ್ದಾರಾ? ನೋ, ಬಿಕಾಸ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಫರ್ಟಿಲೈಸ್, ಓನ್ಲಿ ಮದರ್ ಈಸ್ ದೇರ್. ಸೊ ಜನರಲಿ ಮೇಲ್ಸ್ ಹ್ಯಾವ್ ದೇರ್ ಮದರ್ಸ್. ಓಕೆ, ಮೇಲ್ಸ್ ಹ್ಯಾವ್ ದೇರ್ ಮದರ್ಸ್. ಬಟ್ ಇವನಿಗೆ ಗ್ರ್ಯಾಂಡ್ ಫಾದರ್ ಇರ್ತಾರೆ. ಫೀಮೇಲ್ಗೆ ಫಾದರ್ ಆ್ಯಂಡ್ ಮದರ್ ಇದ್ದಾರೆ, ಬಟ್ ಸನ್ಗೆ ಓನ್ಲಿ ಮದರ್ ಇದ್ದಾರೆ. ದಟ್ ಈಸ್ ವೈ ಮೇಲ್ಸ್ ಡು ನಾಟ್ ಹ್ಯಾವ್ ಫಾದರ್. ಎನಿ ಮೇಲ್ ಹನಿ ಬಿ ವಿಲ್ ನಾಟ್ ಹ್ಯಾವ್ ಫಾದರ್, ಓನ್ಲಿ ಮದರ್ ಈಸ್ ದೇರ್. ಬಟ್ ದೇ ವಿಲ್ ಹ್ಯಾವ್ ಗ್ರ್ಯಾಂಡ್ ಫಾದರ್ ಆರ್ ನೆಕ್ಸ್ಟ್ ಡೌನ್ ದ ಲೈನ್ ಗ್ರ್ಯಾಂಡ್ ಸನ್ಸ್ ಇರ್ತಾರೆ. ಗ್ರ್ಯಾಂಡ್ ಫಾದರ್ ಆರ್ ಗ್ರ್ಯಾಂಡ್ ಸನ್ಸ್. ಓಕೆ, ದೇ ವಿಲ್ ಹ್ಯಾವ್ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಸನ್ಸ್. They do not have father, they cannot have sons, but they will have grandsons or grandfather. What is pedigree analysis? How such pedigree analysis provides a strong tool in human genetics? Pedigree analysis ಅಂದ್ರೇನು? ಒಂದು ಜೀನ್ ಅನ್ನೋದು ಯಾವ ಥರ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ ಇನ್ ಫ್ಯಾಮಿಲಿ
ಅನ್ನೋ ರಿಪ್ರೆಸೆಂಟೇಷನ್ನ ನಾವು ಗ್ರಾಫಿಕಲ್ ಆಗಿ ತೋರಿಸ್ತೀವಿ. ಸೊ ಇಟ್ ಈಸ್ ಎ ಸ್ಟಡಿ ಆಫ್ ಇನ್ಹೆರಿಟೆನ್ಸ್ ಆಫ್ ಎ ಪರ್ಟಿಕ್ಯುಲರ್ trait in several generations of a family using pedigree symbols basically. So pedigree analysis is important in human being because ಈಗ ನಾರ್ಮಲ್ ಆಗಿ ಏನೋ ಇನ್ಸೆಕ್ಟ್ ಅದೋ ಇದೋ ಅಂದರೆ ಈಸಿಯಾಗಿ ಕ್ರಾಸ್ ಮಾಡ್ಬೋದು. ಬಟ್ ಇನ್ ಹ್ಯೂಮನ್ಸ್ ವಿ ಕೆನಾಟ್ ಡೂ ಎಕ್ಸ್ಪೆರಿಮೆಂಟಲ್ ಕ್ರಾಸಸ್ ಲೈಕ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಜಸ್ಟ್ ಎಕ್ಸ್ಪೆರಿಮೆಂಟ್ಗೋಸ್ಕರ ನಾವು ಕ್ರಾಸ್ ಮಾಡೋದು ಪಾಸಿಬಿಲಿಟಿ ಇರಲ್ಲ. ಸೊ ಹ್ಯೂಮನ್ಸ್ ಕೆನಾಟ್ ಬಿ ಎಕ್ಸ್ಪೆರಿಮೆಂಟಲಿ ಕ್ರಾಸ್ ಲೈಕ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ದಿಸ್ ಇಸ್ ಒನ್ ರೀಸನ್. ದಟ್ಸ್ ವೈ ವಿ ಮೇಂಟೈನ್ ದಿಸ್ ಚಾರ್ಟ್. ಇಟ್ ಹೆಲ್ಪ್ಸ್ ಟು ಡಿಟರ್ಮೈನ್ ವೆದರ್ ಎ ಟ್ರೈಟ್ ಈಸ್ ಡಾಮಿನೆಂಟ್ ಆರ್ ರಿಸೆಸಿವ್. ಒಂದು ಕ್ಯಾರೆಕ್ಟರ್ ಅನ್ನೋದು ಡಾಮಿನೆಂಟ್ ಜೀನಿಂದ ಕಂಟ್ರೋಲ್ ಆಗ್ತಾ ಇದೆಯಾ, ರೆಸೆಸಿವ್, ಡಾಮಿನೆಂಟ್ ಆರ್ ರೆಸೆಸಿವ್ ಟ್ರೈಟ್ ಅನ್ನೋದು, ವೆದರ್ ಇಟ್ ಈಸ್ ಆಟೋಸೋಮಲ್ ಆರ್ ಸೆಕ್ಸ್ ಲಿಂಕ್ಡ್ ಅನ್ನೋದು ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಆಗುತ್ತೆ. ಇಟ್ ಹೆಲ್ಪ್ಸ್ ಇನ್ ಐಡೆಂಟಿಫೈಯಿಂಗ್ ಕ್ಯಾರಿಯರ್ಸ್ ಆಫ್ ಜೆನೆಟಿಕ್ ಡಿಸಾರ್ಡರ್ಸ್ ಹೂ ಈಸ್ ಆ್ಯಕ್ಚುಲಿ carrying that gene. It is useful in genetic counseling for geneticists will have proper idea on the origin of the disease based on the pedigree analysis. Mention any 4 symptoms of Down syndrome. Down syndrome ಗೆ ತುಂಬ ಸಿಂಪ್ಟಮ್ಸ್ ಇದ್ದಾವೆ. ಯು ಕ್ಯಾನ್ ರಿಮೆಂಬರ್ ಎನಿ 4. ಈ ಡೌನ್ ಸಿಂಡ್ರೋಮ್ ಅಂದರೆ 21st ಕ್ರೋಮೋಸೋಮ್, 21st ಕ್ರೋಮೋಸೋಮ್ ಒಂದು ಎಕ್ಸ್ಟ್ರಾ ಇರುತ್ತೆ. ಇಟ್ ಈಸ್ ಎ ಟ್ರೈಸೋಮಿ 2n+1 ಟ್ರೈಸೋಮಿ ಆಫ್ 21st ಕ್ರೋಮೋಸೋಮ್, ಆಟೋಸೋಮಲ್ ಟ್ರೈಸೋಮಿ. ಈ ಥರ ಇರ್ತಾರೆ ಅವರು. ಶಾರ್ಟ್ ಸ್ಟೇಚರ್, ನೋಡೋಕೆ ಶಾರ್ಟ್ ಆಗಿರ್ತಾರೆ. ಸ್ಮಾಲ್ ರೌಂಡ್ ಹೆಡ್ ಇರುತ್ತೆ. ಆ್ಯಂಡ್ ಫರೋಡ್ ಟಂಗ್ ವಿತ್ ಪಾರ್ಷಲಿ ಓಪನ್ ಮೌತ್. ಈ ಥರ ಪಾರ್ಷಲಿ ಓಪನ್ ಮೌತ್ ಇರುತ್ತೆ. ಬ್ರಾಡ್ ಪಾಮ್ ವಿತ್ ಸಿಂಗಲ್ ಪಾಮ್ ಕ್ರೀಸ್ ಇರುತ್ತೆ. ಡಿಲೇಡ್ ಫಿಸಿಕಲ್ ಗ್ರೋತ್ ಇರುತ್ತೆ. ಸೈಕೋಮೋಟರ್ ಆ್ಯಂಡ್ ಮೆಂಟಲ್ ರಿಟಾರ್ಡೇಷನ್. ನೀವು 1, 2, 3, 4 ಎನಿ 4 ವಿಚ್ ಎವರ್ ಈಸ್ ಈಸಿ ಫಾರ್ ಯು ದಟ್ ಯು ಕ್ಯಾನ್ ರಿಮೆಂಬರ್. ಹೌ ಫಿನೈಲ್ ಕೀಟೋನ್ಯೂರಿಯಾ ಈಸ್ ಎನ್ ಎಕ್ಸಾಂಪಲ್ ಫಾರ್ ಪ್ಲಿಯೋಟ್ರೋಪಿ. ಎರಡು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಪ್ಲಿಯೋಟ್ರೋಪಿಯಲ್ಲಿ. ಫಿನೈಲ್ ಕೀಟೋನ್ಯೂರಿಯಾ ಯಾವ ಥರ ಪ್ಲಿಯೋಟ್ರೋಪಿಗೆ ಎಕ್ಸಾಂಪಲ್. ಪ್ಲಿಯೋಟ್ರೋಪಿ ಅಂದ್ರೇನು? ಒಂದು ಸಿಂಗಲ್ ಜೀನ್ ಶುಡ್ ಇನ್ಫ್ಲೂಯೆನ್ಸ್ ಮಲ್ಟಿಪಲ್ ಫಿನೋಟೈಪ್ಸ್. ಇಲ್ಲಿ PKU ಜೀನ್, ಫಿನೈಲ್ ಕೀಟೋನ್ಯೂರಿಯಾ ಜೀನ್ ಈಸ್ ಗೋಯಿಂಗ್ ಟು ಕಾಸ್ ಮೆಂಟಲ್ ರಿಟಾರ್ಡೇಷನ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ರೆಡ್ಯೂಸ್ ದ ಹೇರ್ ಕಲರ್ ಪಿಗ್ಮೆಂಟೇಷನ್ ಆರ್ ಸ್ಕಿನ್ ಕಲರ್ ಪಿಗ್ಮೆಂಟೇಷನ್. Same gene is going to control mental retardation disease. It is going to produce mental retardation and it will reduce the pigmentation process of hair as well as skin. Multiple phenotypes na ತೋರಿಸ್ತಾ ಇದೆ. That is why it is an example for pleiotropy. Schematically represent the sex determination in honeybee. Already ನಾವು ಡಿಸ್ಕಸ್ ಮಾಡಿದ್ವಿ. ಸೇಮ್ ಥಿಂಗ್ ಇಲ್ಲಿ 3 marks ಕೇಳಿದ್ದಾರೆ. Give a brief account on sickle cell anemia, SCA. This is also most important. ಸೊ ಈಗ ಆಲ್ಮೋಸ್ಟ್ ನಾವು ಒಂದು 8 ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇದ್ವಿ. ಬಟ್ 8 ಕ್ವಶನ್ಸಲ್ಲಿ ನೀವು ತುಂಬ ಅಬ್ಸರ್ವ್ ಮಾಡಿದರೆ ಡಿಫ್ರೆಂಟ್ ಕ್ವಶನ್ಸ್ ಆರ್ 4. ಅಂದರೆ ನೀವು ಓವರಾಲ್ ಈ ಚಾಪ್ಟರಲ್ಲಿ ಒಂದು 4 to 5 marks ಕ್ವಶನ್ಸ್ನ ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಿದರೆ 2 ಕ್ವಶನ್ಸ್ ಬರ್ತವೆ. 10 marks ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸಿಕಲ್ ಸೆಲ್ ಅನಿಮಿಯಾ ಅಂದರೆ ಏನಮ್ಮ? It is an autosomal recessive genetic disorder, AR. It is going to affect the hemoglobin, RBC basically, leading to abnormal red blood cells shape, abnormal RBC shape. So it is controlled by a single pair of alleles called HA, HBA, HBS. So HBA is a normal allele. ಅಂದರೆ ನಾರ್ಮಲ್ ಆಗಿರಬೇಕಂದ್ರೆ ಈ ಥರ ಜಿನೋಟೈಪ್ ಇರಬೇಕು. ಇಲ್ಲ ಹೆಟ್ರೋಜೈಗಸ್ HBA, HBS ಇದೂ ನಾರ್ಮಲೇ ಬಿಕಾಸ್ ಇಟ್ ಈಸ್ ಎ ಆಟೋಸೋಮಲ್ ರೆಸೆಸಿವ್. ಬಟ್ ಹೂಎವರ್ ವಿಲ್ ಗೆಟ್ HBS and HBS, ದಿಸ್ ಫೆಲೋ ವಿಲ್ ಬಿ ಅಫೆಕ್ಟೆಡ್. ದಟ್ ಮೇ ಬಿ ಎ ಬಾಯ್ ಆರ್ ಗರ್ಲ್, ದೇ ವಿಲ್ ಹ್ಯಾವ್ HBS and HBS, ಸಿಕಲ್ ಸೆಲ್ ಅಫೆಕ್ಟೆಡ್ ಜೀನ್ ಅದು. ಸೊ ಓನ್ಲಿ ಹೋಮೋಜೈಗಸ್ ರೆಸೆಸಿವ್ ಇಂಡಿವಿಜುವಲ್ಸ್ ವಿಲ್ ಶೋ ದಿಸ್ ಡಿಸೀಸ್. ಹೆಟ್ರೋಜೈಗಸ್ ಈಸ್ ನಾರ್ಮಲ್ ಬಟ್ ಈ ವಿಲ್ ಆ್ಯಕ್ಟ್ ಆಸ್ ಎ ಕ್ಯಾರಿಯರ್ ಫಾರ್ ದ ನೆಕ್ಸ್ಟ್ ಜನ್ರೇಷನ್. ಏನು ಆ್ಯಕ್ಚುಲಿ ಇದು? ಕಾಸ್ಡ್ ಬೈ ಎ ಪಾಯಿಂಟ್ ಮ್ಯುಟೇಷನ್ ಇನ್ ದ ಬೀಟಾ ಗ್ಲೋಬಿನ್. ಹಿಮೋಗ್ಲೋಬಿನ್ ಅನ್ನೋದು ಆಲ್ಫಾ ಗ್ಲೋಬಿನ್ ಆ್ಯಂಡ್ ಬೀಟಾ ಗ್ಲೋಬಿನ್ ಚೈನಿಂದ
ಪ್ರಿಪೇರ್ ಆಗಿರುತ್ತೆ. ಅದರಲ್ಲಿ ಬೀಟಾ ಗ್ಲೋಬಿನ್ ಚೈನ್ ಅನ್ನೋದು 6th ಕೋಡಾನ್, ದ ಬೇಸ್ ಸೀಕ್ವೆನ್ಸ್ ಚೇಂಜಸ್ ಫ್ರಮ್ GAG ಟು GUG. ಒಂದು 6th ಕೋಡಾನಲ್ಲಿ GAG ಅನ್ನೋದಿದೆ, ಬಟ್ ಇಟ್ ಈಸ್ ಶಿಫ್ಟಿಂಗ್ ಟು GUG. ಇಲ್ಲಿ ಏನಿರಬೇಕು, T ಇರಬೇಕು, ಬಟ್ ಇನ್ಸ್ಟೆಡ್ ಆಫ್ T ಇಟ್ ಈಸ್ ಬಿಕಮಿಂಗ್ U. ಒಂದು ಸಿಂಗಲ್ ಬೇಸ್ ಚೇಂಜ್ ಆಗಿದೆ ಅಷ್ಟೇ. ಒಂದು ಸಿಂಗಲ್ ಬೇಸ್ ಚೇಂಜ್ ಆಗಿದರೆ ಇಲ್ಲಿ ಯೂಶ್ವಲಿ ಗ್ಲುಟಾಮಿಕ್ ಆ್ಯಸಿಡ್ ಅನ್ನೋದು ಬರಬೇಕು, ಬಟ್ ಇನ್ ದ ಪ್ಲೇಸ್ ಆಫ್ ದಟ್ ವ್ಯಾಲೈನ್ ಅನ್ನೋ ಅಮೈನೋ ಆ್ಯಸಿಡ್ ಬರ್ತಾ ಇದೆ. ಬಿಕಾಸ್ ಆಫ್ ದ್ಯಾಟ್ ದ ಶೇಪ್ ಆಫ್ ದಿ RBC ಈಸ್ ಚೇಂಜಿಂಗ್. ಸೊ ಇಟ್ ಈಸ್ ಎ ಸಿಂಗಲ್ ಬೇಸ್ ಸಬ್ಸ್ಟಿಟ್ಯೂಷನ್. ಒಂದು ಬೇಸ್ ಅನ್ನೋದು ಸಬ್ಸ್ಟಿಟ್ಯೂಟ್ ಆಗ್ತಾ ಇದೆ. ಇನ್ಸ್ಟೆಡ್ ಆಫ್ T U ಈಸ್ ಸಬ್ಸ್ಟಿಟ್ಯೂಟಿಂಗ್. ಸಿಂಗಲ್ ಬೇಸ್ ಸಬ್ಸ್ಟಿಟ್ಯೂಷನ್, ಒಂದು ಬೇಸ್ ಚೇಂಜ್ ಅಲ್ವಾ, ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ಪಾಯಿಂಟ್ ಮ್ಯೂಟೇಷನ್. ಸೊ ಇದರಿಂದ ಏನು ಅಫೆಕ್ಟ್ ಆಗ್ತಾ ಇದೆ, ಮ್ಯೂಟೆಂಟ್ ಹಿಮೋಗ್ಲೋಬಿನ್. ಆ ಹಿಮೋಗ್ಲೋಬಿನ್ ಅನ್ನೋದು ಇಟ್ ಈಸ್ ಗೋಯಿಂಗ್ ಟು ಕ್ಯಾರಿ ಲೆಸ್ ಅಮೌಂಟ್ ಆಫ್ ಆಕ್ಸಿಜನ್, ಸೊ ಲೋ ಆಕ್ಸಿಜನ್ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಇಟ್ ವಿಲ್ ಚೇಂಜ್ ದಿ RBC ಫ್ರಮ್ ನಾರ್ಮಲ್ ಬೈಕಾನ್ಕೇವ್ ಡಿಸ್ಕ್ ಶೇಪ್. ನಾರ್ಮಲ್ ಆಗಿ ಈ ಥರ ಬೈಕಾನ್ಕೇವ್ ಡಿಸ್ಕ್ ಥರ ಇದ್ದರೆ ಈ ಥರ ಎಲಾಂಗೇಟೆಡ್ ಸಿಕಲ್ ಥರ ಆಗಿಬಿಡುತ್ತೆ, ವಿಚ್ ಈಸ್ ಗೋಯಿಂಗ್ ಟು ಬ್ಲಾಕ್ ದಿ ಬ್ಲಡ್ ಫ್ಲೋ. ಸೊ ಅದು ತುಂಬ ಈಸಿಯಾಗಿ ಬ್ರೇಕ್ ಆಗ್ಬೋದು. ಫ್ರಾಗೈಲ್ RBCs are fragile. Sickle cell RBCs are, they are going to block the capillaries, they cause anemia and pain. ಈ ಕ್ವಶನ್ ಆನ್ಸರ್ ಅನ್ನೋದು ಸೇಮ್ ಅಮ್ಮ, ಇದೇ ಕ್ವಶನ್ ಮೇಲೆ ನಾವೇನು ಡಿಸ್ಕಸ್ ಮಾಡಿದ್ವೋ ಈ ಕ್ವಶನ್ಗೂ ಅಷ್ಟೇ. ಇದು ಇನ್ನೂ ಸಿಂಪಲ್ ಆಗಿ ಬರೀಬೋದು. ಇಲ್ಲಿ ಆಲ್ರೆಡಿ ಪಿಕ್ಚರ್ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಜೀನಲ್ಲಿ. ಸೊ mRNA GUG ಇಂದ ವ್ಯಾಲೈನ್, ಇದು ಏನಿರಬೇಕು, ಇಲ್ಲಿ ಗ್ಲುಟಾಮಿಕ್ ಆ್ಯಸಿಡ್ ಅನ್ನೋದು ಇರಬೇಕು. ಬಟ್ ಇನ್ಸ್ಟೆಡ್ ಆಫ್ ದಟ್ ವ್ಯಾಲೈನ್ ಈಸ್ ಪ್ರೆಸೆಂಟ್, ಅಂದರೆ ಚೇಂಜ್ ಆಗಿದೆ. ಇಟ್ ಈಸ್ ಎ ಅಫೆಕ್ಟೆಡ್ ಜೀನ್, HBS. ದಿಸ್ ಇಸ್ ಎ HBS ಜೀನ್. ಈಸ್ ದಿಸ್ ರಿಪ್ರೆಸೆಂಟೇಷನ್ ಇಂಡಿಕೇಟ್ಸ್ ನಾರ್ಮಲ್ ಆರ್ ಜೆನೆಟಿಕಲಿ ಅಫೆಕ್ಟೆಡ್ ಪರ್ಸನ್? ಗಿವ್ ರೀಸನ್ಸ್ ಇನ್ ಸಪೋರ್ಟ್ ಆಫ್ ಯುವರ್ ಆನ್ಸರ್. ಎಗೆ ಆನ್ಸರ್ ಏನು? ದಿಸ್ ಈಸ್ ಗೋಯಿಂಗ್ ಟು ಶೋ ದಿ ಅಫೆಕ್ಟೆಡ್ ಪರ್ಸನ್. ಇಟ್ ವಿಲ್ ಶೋ ಅಫೆಕ್ಟೆಡ್ person. ಏನು ರೀಸನು? ಬಿಕಾಸ್ at 6th position glutamic acid is changed to valine. Glutamic acid is replaced with valine. That is why it is a affected person. Mention the phenotypic difference in a normal and affected person with respect to this gene. Normal idre ಏನಿರುತ್ತೆ, RBC will be biconcave, they will have a normal capacity. When there is a HBS, automatically sickle cell ಇರುತ್ತೆ. So you can see that normal HBA, this is a normal. Heterozygous HBA and HBS, this is also normal. Affected is, HBS and HBS, this is the affected. These two are normal, or you can write it as this is normal, this is carrier, but both will be having normal RBC only. This is going to have sickle cell RBC. Who are likely to suffer from the defect related to the gene among the males or females or both equally? ಇದು ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಸಿನ್ಸ್ ಇಟ್ ಈಸ್ ಆಟೋಸೋಮಲ್, ಎರಡು ಬೋತ್ ಮೇಲ್ ಆಸ್ ವೆಲ್ ಆಸ್ ಫೀಮೇಲ್ ಸಫರ್ ಈಕ್ವಲ್ಲಿ. ಓಕೆ, ದೇ ಆರ್ ಗೋಯಿಂಗ್ ಟು ಸಫರ್ ಈಕ್ವಲ್ಲಿ. ಫ್ಯೂ ಆಟೋಸೋಮ್ ಲಿಂಕ್ಡ್ ರಿಸೆಸಿವ್ ಜೀನ್ ಬ್ಲಡ್ ಡಿಸೀಸಸ್ ಅಕರ್ ಇನ್ ಹ್ಯೂಮನ್ ಪಾಪ್ಯುಲೇಷನ್. ಒಂದು SCN ನೋಡಿದ್ವಿ, ಸಿಕಲ್ ಸೆಲ್ ಅನಿಮಿಯಾ. ಇನ್ನೊಂದು you can say thalassemia, since it is autosomal. If it is X-linked andre hemophilia. Among them some are related to qualitative and quantitative problems of synthesizing blood proteins. Explain. So illi overall blood diseases ಅನ್ನೋದು ಆಟೋಸೋಮ್ ರಿಲೇಟೆಡ್ ಆಗ್ಬೋದು, X-linked ಆಗ್ಬೋದು. ಆಟೋಸೋಮ್ ರಿಲೇಟೆಡ್ ಅಂದರೆ ಸಿಕಲ್ ಸೆಲ್ ಅನಿಮಿಯಾ, ಥಲಸೇಮಿಯಾ. X-linked ಆಗಿದ್ರೆ ಹಿಮೋಫಿಲಿಯಾ. ಈಗ ಸಿಕಲ್ ಸೆಲ್ ಅನಿಮಿಯಾ ಅಂಡ್ ಥಲಸೇಮಿಯಾ ಎರಡೂ ದೇ ಆರ್ ರಿಲೇಟೆಡ್ ಟು ಹಿಮೋಗ್ಲೋಬಿನ್. ಒಂದು
ಅಮೌಂಟ್ ಆಫ್ ಗ್ಲೋಬಿನ್ ಪ್ರೊಡಕ್ಷನ್ ಡೆಫಿಷಿಯನ್ಸಿಯಿಂದ ಆಗುತ್ತೆ. ಇನ್ನೊಂದು ನಂಬರ್ ಆಫ್ ಗ್ಲೋಬಿನ್ಸ್ ಪ್ರೊಡ್ಯೂಸ್ ಆಗ್ತವೆ, ಬಟ್ ಕ್ವಾಲಿಟಿ ಆಫ್ ಗ್ಲೋಬಿನ್ ಈಸ್ ಡಿಫರೆಂಟ್. ಸೊ ಸಿಕೆಲ್ ಸೆಲ್ ಅನೀಮಿಯಾ ಅನ್ನೋದು ಕ್ವಾಲಿಟಿ ಡಿಫೆಕ್ಟ್. ಯಾವ ಕ್ವಾಲಿಟಿ? ಬೀಟಾ ಗ್ಲೋಬಿನ್ ಅನ್ನೋದು ಕ್ವಾಲಿಟಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ದ ಚೇಂಜ್ ಫ್ರಮ್ GAG ಟು GUG, ಗ್ಲುಟಾಮಿಕ್ ಆ್ಯಸಿಡ್ ಟು ವ್ಯಾಲೈನ್. ಇದರಿಂದ ಬೀಟಾ ಗ್ಲೋಬಿನ್ ಅನ್ನೋದು ಕ್ವಾಲಿಟಿಯಾಗಿ ಪ್ರೊಡ್ಯೂಸ್ ಆಗಿಲ್ಲ. ಈಗ 20 ಬೀಟಾ ಗ್ಲೋಬಿನ್ಸ್ ಬೇಕಂದರೆ ಒಂದು ಮಾಲಿಕ್ಯೂಲ್ಗೆ 20 ಪ್ರೊಡ್ಯೂಸ್ ಆಗ್ತವೆ, ಬಟ್ ದೇ ಆರ್ ನಾಟ್ ಕ್ವಾಲಿಟೇಟಿವ್ ಲೈಕ್ ಒರಿಜಿನಲ್. ದಟ್ ಈಸ್ ವೈ ಇಟ್ ಈಸ್ ಎ ಕ್ವಾಲಿಟೇಟಿವ್ ಡಿಫೆಕ್ಟ್. It is found because of the change in HbS. Abnormal hemoglobin is produced. Quantitative thalassemia ಈಗ ಹಿಮೋಗ್ಲೋಬಿನಲ್ಲಿ ಆಲ್ಫಾ ಚೈನ್ಸ್ ಇದ್ದಾವೆ, ಬೀಟಾ ಚೈನ್ಸ್ ಇದ್ದಾವೆ. ಸೊ 2 ಆಲ್ಫಾ 2 ಬೀಟಾ ಬೇಕು ಟು ಫಾರ್ಮ್ 1 ಹೀಮೋಗ್ಲೋಬಿನ್. ಒಂದು ಹೀಮೋಗ್ಲೋಬಿನ್ ಮಾಲಿಕ್ಯೂಲ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ 2 ಆಲ್ಫಾ 2 ಬೀಟಾ ಬೇಕು. ಸೊ ಫಾರ್ ಎಕ್ಸಾಂಪಲ್, ಇಫ್ ಆಲ್ಫಾ ಪ್ರೊಡ್ಯೂಸಿಂಗ್ ಜೀನ್ ಈಸ್ ಪ್ರೊಡ್ಯೂಸಿಂಗ್ ಲೆಸ್, ಒಂದು ಆಲ್ಫಾ ಪ್ರೊಡ್ಯೂಸ್ ಮಾಡ್ತಾ ಇದೆ, ಬಟ್ ಬೀಟಾ ಜೀನ್ ಈಸ್ ಪ್ರೊಡ್ಯೂಸಿಂಗ್ ಮೋರ್ ನಂಬರ್ ಆಫ್ ಬೀಟಾ ಚೈನ್ಸ್. ಅವಾಗ ಏನಾಗುತ್ತೆ, ಓವರಾಲ್ ಆಗಿ ಕೆಲವು ಆಲ್ಫಾ ಶಾರ್ಟೇಜ್ ಇರುತ್ತೆ, ಕೆಲವು ಬೀಟಾ ಮೋರ್ ಆಗಿರ್ತವೆ. ಸೊ ದಟ್ ಈಸ್ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಆಲ್ಫಾ ಅಂಡ್ ಬೀಟಾ. ದಟ್ ಲೀಡ್ಸ್ ಟು ಕ್ವಾಂಟಿಟೇಟಿವ್ ಡಿಫೆಕ್ಟ್, ದಟ್ ಈಸ್ ಕಾಲ್ಡ್ ಅಸ್ ಥಲಸೇಮಿಯಾ. ಇದರಲ್ಲಿ 2 ಇರ್ತವೆ, ಆಲ್ಫಾ ಥಲಸೇಮಿಯಾ ಇರುತ್ತೆ, ಬೀಟಾ ಥಲಸೇಮಿಯಾ ಇರುತ್ತೆ. ಯಾವ ಗ್ಲೋಬಿನ್ ಕಮ್ಮಿ ಇದೆ ಅದರ ಮೇಲೆ ವಿ ಗಿವ್ ನೇಮ್. ಆಲ್ಫಾ ಥಲಸೇಮಿಯಾ ಅಂದರೆ ರೆಡ್ಯೂಸ್ಡ್ ಆಲ್ಫಾ ಗ್ಲೋಬಿನ್ ಸಿಂಥಸಿಸ್. ಆಲ್ಫಾ ಗ್ಲೋಬಿನ್ಸು ತುಂಬ ಕಮ್ಮಿ ಆಗ್ತಾ ಇದ್ದಾವೆ, ಪ್ರಾಪರಾಗಿ ನಂಬರ್ ಸಫಿಷಿಯೆಂಟಾಗಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಆಲ್ಫಾ ಥಲಸೇಮಿಯಾ. ಇಫ್ ಬೀಟಾ ಗ್ಲೋಬಿನ್ಸ್ ಆರ್ ನಾಟ್ ಪ್ರೊಡ್ಯೂಸ್ಡ್ ಪ್ರಾಪರ್ಲಿ, ದೆನ್ ದಟ್ ಈಸ್ ಕಾಲ್ಡ್ ಆಸ್ ಬೀಟಾ ಥಲಸೇಮಿಯಾ. ಎರಡೂ ಕ್ವಾಂಟಿಟೇಟಿವ್ ಡಿಫೆಕ್ಟ್ಸ್. ದಿಸ್ ಈಸ್ ಕ್ವಾಲಿಟೇಟಿವ್, ದಿಸ್ ಈಸ್ ಕ್ವಾಂಟಿಟೇಟಿವ್. ಬೋತ್ ಆರ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್ ದಿ ಹಿಮೋಗ್ಲೋಬಿನ್. ಓಕೆ, ಸೊ ಈ ಥರ ನೀವು ಈ 1 hour ವಿಡಿಯೋನ ಪ್ರಾಪರಾಗಿ ಒಂದು ಟೈಮ್ ಓದಿ ಆ್ಯಂಡ್ ಪ್ರಾಕ್ಟೀಸ್ ದೀಸ್ ಆನ್ಸರ್ಸ್. ನಿಮ್ಗೇನಾದರೂ ಈ ವಿಡಿಯೋ PDF ಬೇಕಂದರೆ ಕೈಂಡ್ಲಿ ಜಾಯಿನ್ ಅವರ್ ಟೆಲಿಗ್ರಾಮ್ ಚಾನಲ್ ಆರ್ ವಾಟ್ಸಪ್ ಚಾನಲ್. ಲಿಂಕ್ ಅನ್ನೋದು ನಾವು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ಜಾಯಿನ್ ಆಗಿ, ಇಲ್ಲಾಂದರೆ ಈ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ, ಅಲ್ಲಿನೂ ನಾವು ಲಿಂಕ್ ಪ್ರೊವೈಡ್ ಮಾಡ್ತೀವಿ. ಈ ವಾಟ್ಸಪ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ ಟೆಲಿಗ್ರಾಮ್ ಚಾನಲಲ್ಲಿ ಸೇಮ್ PDF ವಿಲ್ ಬಿ ಅವೈಲಬಲ್. ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಐ ಹೋಪ್ ದಿಸ್ ವಿಡಿಯೋ ಈಸ್ ಯೂಸ್ಫುಲ್. ನಿಮ್ಗೆ ಇದು ಯೂಸ್ಫುಲ್ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್, ಲೈಕ್, ಶೇರ್, ಹೈಪ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರೀಚ್ ಆಗೋ ಥರ ಶೇರ್ ಮಾಡಿ. ದಟ್ ವಿಲ್ ಗಿವ್ ಅಸ್ ಮೋರ್ ಎಂಕರೇಜ್ಮೆಂಟ್ ಆ್ಯಂಡ್ ಎನರ್ಜಿ ಟು ಡೂ ಮೋರ್ ವೀಡಿಯೋಸ್. ಸೊ ನಾವು ಇದೇ ಥರ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಮೇಲೇನೂ ಇನ್ನೊಂದು ವೀಡಿಯೋ ಮಾಡೋಣ, ವೇರ್ ಯು ಕ್ಯಾನ್ ಫೋಕಸ್ ಅನದರ್ 12 marks. ನೆಕ್ಸ್ಟ್ ಇನ್ನೊಂದು 3 days we are going to release one more video to get minimum 45+ in the biology. ಒಂದು 45 marks ಸ್ಕೋರ್ ಮಾಡಬೇಕಂದ್ರೆ ಯಾವ ಥರ ಕ್ವಶನ್ಸ್ನ ನಾವು ಓದಬೇಕು, ಯಾವ ಥರ MCQsನ ಪ್ರಾಕ್ಟೀಸ್ ಮಾಡಬೇಕಂತ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋನ ಮಾಡೋಣ. ಅದನ್ನೊಂದು 3 days ರಿಲೀಸ್ ಆಗುತ್ತೆ. ನಾಳೆ ಮಾಲಿಕ್ಯುಲರ್ ಬೇಸಿಸ್ ಮೇಲೆ ರಿಲೀಸ್ ಆಗುತ್ತೆ. ಇದರ ಮೇಲೆ ಆಲ್ರೆಡಿ PYQ ಸೆಷನ್ ರಿಲೀಸ್ ಆಗಿದೆ, ನೋಡಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಆಲ್ಸೋ ರಿಲೀಸ್ ಆಗಿದೆ, ನೋಡಿ. ಇದೇ ಥರ ಕನ್ನಡ ಎಕ್ಸಾಮ್ಗೂ ರಿಲೀಸ್ ಮಾಡಿದ್ದೀವಿ. ಕನ್ನಡ ಎಕ್ಸಾಮ್ಗೆ ಆಲ್ರೆಡಿ ತುಂಬ ಜನ ನೋಡಿದ್ದಾರೆ. ಕೆಮಿಸ್ಟ್ರಿ ಎಕ್ಸಾಮ್ಗೂ ರಿಲೀಸ್ ಮಾಡ್ತಾಯಿದ್ವಿ, ಇಂಗ್ಲೀಷ್ ಎಕ್ಸಾಮ್ಗೂ ರಿಲೀಸ್ ಮಾಡ್ತಾಯಿದ್ವಿ, ಫಿಸಿಕ್ಸ್ಗೂ ಬರುತ್ತೆ. ಸೊ ಟು ಆ್ಯಕ್ಸಸ್ ಆಲ್ ದೋಸ್, ನಿಮಗೆ ಟೈಮ್ ಟು ಟೈಮ್ ವೀಡಿಯೋ ಬರಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇದರಲ್ಲಿ ಏನು ಯು ಆರ್ ನಾಟ್ ಗೋಯಿಂಗ್ ಟು ಸ್ಪೆಂಡ್ ಎನಿಥಿಂಗ್, ಇಟ್ ಈಸ್ ಫ್ರೀ ಆಫ್ ಕಾಸ್ಟ್. ಸೊ ದಟ್ ನೀವು ಎಷ್ಟು ಜನ ನೋಡಿದರೆ ಅಷ್ಟು ಎಂಕರೇಜ್ಮೆಂಟ್ ನಮಗೂ ಇರುತ್ತೆ. ನಾವು ಎಂತೂಸಿಯಾಸ್ಟಿಕಲಿ ಆ್ಯಕ್ಟಿವ್ ಆಗಿ ಇನ್ನೂ ಚೆನ್ನಾಗಿ ಮಾಡ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.